ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕೇಂದ್ರ ಬಜೆಟ್ ಅಂದ ತಕ್ಷಣ ಎಲ್ಲಾ ವರ್ಗಗಳಲ್ಲೂ ಎಲ್ಲಾ ವಲಯದಲ್ಲೂ ನಿರೀಕ್ಷೆಗಳು ಹತ್ತಾರಿರುತ್ತೆ, ನೂರಾರಿರುತ್ತೆ. ಹಾಗಾದ್ರೆ ಇವತ್ತು ನಿರ್ಮಲಾ ಸೀತಾರಾಮನ್ ಮಂಡಿಸಿರುವಂತಹ ಬಜೆಟ್ ನಲ್ಲಿ ಯಾವ್ಯಾವ ವಲಯಕ್ಕೆ ಎಷ್ಟೆಷ್ಟು ಆದ್ಯತೆ ಕೊಟ್ಟಿದ್ದಾರೆ, ಅದರಲ್ಲಿ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು, ಅದನ್ನ ಸಿಂಪ್ಲಿಫೈ ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀವಿ. ತುಂಬಾ ನಿರೀಕ್ಷೆ ಇದ್ದಿದ್ದು ಚುನಾವಣಾ ವರ್ಷ ಆಗಿರೋದ್ರಿಂದ ಚುನಾವಣೆ ನಡೆಯುತ್ತಲ್ಲ, ಆ ರಾಜ್ಯಗಳಿಗೆ ಏನಾದ್ರೂ ಬಂಪರ್ ಯೋಜನೆಗಳನ್ನ ಘೋಷಣೆ ಮಾಡ್ತಾರಾ ಅಂತ ಒಂದಿಷ್ಟು ನಿರೀಕ್ಷೆಗಳಿತ್ತು. ಆದ್ರೆ ಹಾಗಾಗಿಲ್ಲ. ಕೇಂದ್ರ ಬಜೆಟ್ ಮೇಲಿಲ್ಲ ಎಲೆಕ್ಷನ್ ನ ನೆರಳು. ಕೇಂದ್ರದಿಂದ ದೂರದೃಷ್ಟಿಯ ಬಜೆಟ್ ಮಂಡನೆ ಆಗಿದೆ. ದೇಶದ ಅಭಿವೃದ್ಧಿಗೆ ಸಪ್ತ ಸ್ತಂಭಗಳ ಉಲ್ಲೇಖವನ್ನ ಮಾಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ನಾವು ನೋಡ್ಕೊಂಡ್ ಬಂದಂಗೆ ಬಜೆಟ್ ಅಂದ್ರೆ ತತ್ಕ್ಷಣಕ್ಕೆ ಜನರಿಗೆ ಯಾವ್ದು ರೀಚ್ ಆಗುತ್ತೆ, ಮತ್ತೆ ಎಲೆಕ್ಷನ್ ಇರುವಂತ ರಾಜ್ಯಗಳಿಗೆ ಪ್ರತ್ಯೇಕವಾಗಿ ಯೋಜನೆಗಳನ್ನೆಲ್ಲ ಘೋಷಣೆ ಮಾಡೋದು, ಈ ತರದೆಲ್ಲ ಇರ್ತಾ ಇತ್ತು. ಆದ್ರೆ ಈ ಬಾರಿ ನೋಡ್ದಂಗೆ ಈಗ ದೇಶದ ಅಭಿವೃದ್ಧಿಗೆ ದೂರದೃಷ್ಟಿ ಇಟ್ಕೊಂಡು ಒಂದಿಷ್ಟು ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಈಗ 5 ವರ್ಷಗಳಲ್ಲಿ 6,000 ಕೋಟಿ ಮೀಸಲನ್ನ ಇಟ್ಟಿದ್ದಾರೆ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು. ಅದರಲ್ಲಿ ಈಗ ಸಣ್ಣ ಮತ್ತೆ ಮಧ್ಯಮ ಕೈಗಾರಿಕೆ, ಸೊ ಆ ವಲಯಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿತ್ತು. ಯಾಕಂದ್ರೆ ಕೊರೋನಾ ಬಂದ ಮೇಲೆ ಆ ವರ್ಗಕ್ಕೆ, ಆ ವಲಯಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕವಾಗಿ ಪೆಟ್ಟು ಬಿದ್ದಿತ್ತು. ಎಷ್ಟೋ ಕಂಪನಿಗಳು ಮುಚ್ಚಿದ್ರಿಂದ ಅಲ್ಲಿ ನಿರುದ್ಯೋಗ ಸಮಸ್ಯೆ ಸೃಷ್ಟಿಯಾಯಿತು. ಇನ್ನು ಬಡ ಮತ್ತೆ ಮಧ್ಯಮ ವರ್ಗ, ಒಂದು ಸರ್ವೆ ಹೇಳ್ತಾ ಇತ್ತು ರೀಸೆಂಟ್ ಆಗಿ, ಕೊರೋನಾ ಬಂದ ಮೇಲೆ ಈ ಶ್ರೀಮಂತರೇನಿದ್ದಾರೆ ಅವರು ಮತ್ತಷ್ಟು ಶ್ರೀಮಂತರಾದ್ರಂತೆ, ಈ ಬಡ ಮತ್ತೆ ಮಧ್ಯಮ ವರ್ಗದವರೇನಿದ್ದಾರೆ ಅವರ ಆರ್ಥಿಕ ಪರಿಸ್ಥಿತಿ ಕುಸಿತಾ ಹೋಯಿತು ಅಂತ. ಸೊ ಹಾಗಾಗಿ ಈ ಬಜೆಟ್ ನಲ್ಲಿ 10 ನಿರೀಕ್ಷೆಗಳು ಸಹಜವಾಗಿ ಇತ್ತು ಬಡ ಮತ್ತೆ ಮಧ್ಯಮ ವರ್ಗದವರಿಗೆ. ಇನ್ನು ರಾಜ್ಯಗಳ ಅಭಿವೃದ್ಧಿ ನೋಡೋದಾದ್ರೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬಂದಿದೆ. ರಾಜ್ಯಗಳಿಗೆ 1 ಲಕ್ಷ ಕೋಟಿ ಬಡ್ಡಿ ರಹಿತ ಸಾಲವನ್ನ ಕೊಡೋದಕ್ಕೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇನ್ನು ವಸತಿ ವಿಚಾರ ನೋಡೋದಾದ್ರೆ 80 ಲಕ್ಷ ಮನೆಗಳ ನಿರ್ಮಾಣಕ್ಕೂ ಕೂಡ ಈಗ ಕೇಂದ್ರ ಸರ್ಕಾರ ಬಜೆಟ್ ನಲ್ಲಿ ಹಣವನ್ನ ಮೀಸಲಿಟ್ಟಿದೆ. ಸುಮಾರು ಅದಕ್ಕೋಸ್ಕರನೇ ವಸತಿ ಯೋಜನೆಗೋಸ್ಕರನೇ 48,000 ಕೋಟಿಯಷ್ಟು ಹಣವನ್ನ ಮೀಸಲಿಟ್ಟಿದೆ. ಹಾಗಾದ್ರೆ ಫಸ್ಟ್ ನೋಡೋದು ರೈತರು. ಪ್ರತಿ ಬಾರಿ ನಾವು ಹೇಳ್ತೀವಿ ರೈತ ದೇಶದ ಬೆನ್ನೆಲುಬು ಅಂತ. ಈಗ ರೈತರಿಗೆ ಏನೆಲ್ಲ ಈ ಬಜೆಟ್ ನಲ್ಲಿ ಸಿಕ್ಕಿದೆ ಅಂತ ನಾವು ಸಿಂಪ್ಲಿಫೈ ಮಾಡಿ ನಿಮ್ಗೆ ಹೇಳೋದಾದ್ರೆ, ದೇಶೀಯ ಉತ್ಪಾದನೆ ಏರಿಕೆಗೆ ಸರ್ಕಾರದ ಕಡೆಯಿಂದ ಉತ್ತೇಜನ ಸಿಗ್ತಾ ಇದೆ. ಈ ಬಜೆಟ್ ಇಂದಾಗಿ 2021-22ರಲ್ಲಿ 163 ಲಕ್ಷ ರೈತರಿಂದ ಗೋಧಿ ಖರೀದಿ ಮಾಡಲಾಗುತ್ತೆ. 1,208 ಲಕ್ಷ ಮೆಟ್ರಿಕ್ ಟನ್ ಗೋಧಿ ಖರೀದಿಯನ್ನ ಮಾಡಲಾಗುತ್ತೆ. ದೇಶೀಯ ಉತ್ಪಾದನೆ ಏರಿಕೆಗೆ ಉತ್ತೇಜನವನ್ನ ಕೊಡೋದು. ಇನ್ನು ನದಿ ಜೋಡಣೆಗೆ ಒತ್ತನ್ನ ಕೊಡೋ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ತನ್ನ ಬಜೆಟ್ ನಲ್ಲಿ ಉಲ್ಲೇಖ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿ ಕಾವೇರಿನೂ ಸೇರಿದಂತೆ 5 ನದಿಗಳ ಜೋಡಣೆಗೆ ಈಗ ಪ್ರಸ್ತಾಪ ಇದೆ. ಅಂತಂದ್ರೆ ಇಲ್ಲಿ ರಾಜಕಾರಣವನ್ನ ಬದಿಗಿಟ್ಟು ಈಗ ಆಯಾ ರಾಜ್ಯಗಳು ಕುತ್ಕೊಂಡು ಮಾತಾಡಬೇಕಾಗತ್ತೆ. ಯಾಕಂದ್ರೆ ಈ ನದಿ ನೀರಿನ ಸಮಸ್ಯೆ ಅಂತಂದ್ರೆ ವರ್ಷಾನುಗಟ್ಲೆ ಅದಿರುತ್ತೆ. ಹಾಗಾಗಿ ಕುತ್ಕೊಂಡು ಯಾವ್ಯಾವ ರಾಜ್ಯಕ್ಕೆ ಆ ನದಿ ಸಂಬಂಧಪಟ್ಟಿದೆ ಆಯಾ ರಾಜ್ಯಗಳು ಕುತ್ಕೊಂಡು ಮಾತುಕತೆಯನ್ನ ಮಾಡ್ಬೇಕಾಗತ್ತೆ. ಸೊ ಆ ತರ ಆದಾಗ ಮಾತ್ರ, ಅದು ಸಫಲ ಆದ್ರೆ ಮಾತ್ರ ಈ ತರ ನದಿ ಯೋಜನೆ ಜೋಡಣೆ ಮಾಡುವಂತ ಒಂದು ಯೋಜನೆ ಏನಿದೆ ಸೊ ಅದು ಸಕ್ಸಸ್ ಆಗುತ್ತೆ. ಇನ್ನು ತುಂಬಾ ಜನಕ್ಕೆ ಬೇಕಾಗಿರೋದು ನಮ್ಗೇನ್ ಫೆಸಿಲಿಟಿ ಸಿಕ್ತು ಅಂತ, ಮೂಲಭೂತ ಸೌಲಭ್ಯ ಏನ್ ಸಿಕ್ತು ಅಂತ. ಅದು ಕುಡಿಯೋ ನೀರಿರ್ಬೋದು, ಸಂಪರ್ಕ ವ್ಯವಸ್ಥೆ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು. ಸೊ ಈ ತರದೆಲ್ಲ ಬರುತ್ತೆ ಫೆಸಿಲಿಟೀಸ್, ಅದಕ್ಕೂ ಕೂಡ ಒತ್ತನ್ನ ನೀಡಲಾಗಿದೆ. ಹೆದ್ದಾರಿ ಅಭಿವೃದ್ಧಿಗೆ ಈ ಬಾರಿ ಬಜೆಟ್ ನಲ್ಲಿ ಒತ್ತನ್ನ ನೀಡಲಾಗಿದೆ. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಅಭಿವೃದ್ಧಿಗೆ ಅಂತಾನೆ 20,000 ಕೋಟಿಯಷ್ಟು ಹಣವನ್ನ ಈ ಬಾರಿಯ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಇನ್ನು ಮೋದಿ ಪ್ರೈಮ್ ಮಿನಿಸ್ಟರ್ ಆದಾಗಿನಿಂದಲೂ ಕೂಡ ಡಿಜಿಟಲ್ ಇಂಡಿಯಾ ಅದಕ್ಕೆ ಪುಷ್ ಮಾಡಬೇಕು, ಅದಕ್ಕೆ ಆದ್ಯತೆಯನ್ನ ಕೊಡಬೇಕು, ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಒಂದಿಷ್ಟು ಯೋಜನೆಗಳನ್ನ ತಂದಿದ್ದಾರೆ. ಈ ಬಾರಿ ಬಜೆಟ್ ನಲ್ಲೂ ಅದು ಎದ್ದು ಕಾಣ್ತಾ ಇದೆ. ಡಿಜಿಟಲ್ ಕರೆನ್ಸಿಯನ್ನ ಘೋಷಣೆ ಮಾಡಿದ್ದಾರೆ. ಈಗ ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ವಿಚಾರವಾಗಿ ಅದನ್ನ ಲೀಗಲೈಸ್ ಮಾಡಬೇಕಾ ಬೇಡವಾ, ಸೊ ಕ್ರಿಪ್ಟೋ ವ್ಯವಹಾರ ಯಾರು ಮಾಡ್ತಾರೆ ಅದಕ್ಕೆ ಟ್ಯಾಕ್ಸ್ಗೆ ಅದನ್ನ ಇನ್ಕ್ಲೂಡ್ ಮಾಡಬೇಕು, ಗೌರ್ಮೆಂಟಿಗೆ ಆದಾಯ ಬರುತ್ತೆ, ಇಂಥದ್ದೆಲ್ಲ ಚರ್ಚೆಗಳಾಗ್ತಾ ಇತ್ತು. ಹಾಗಾಗಿ ಈ ಕ್ರಿಪ್ಟೋ ಕರೆನ್ಸಿಯನ್ನ ಈಗ RBI ಒಂದು ಡಿಜಿಟಲ್ ರೂಪಾಯಿ ತರ ತರುತ್ತೆ ನಮ್ಮ ದೇಶದಲ್ಲಿ, ಅದ್ರ ಮೇಲೆ ಹೂಡಿಕೆ ಮಾಡಬಹುದು. ಅದಕ್ಕೆ ನೀವು 30% ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗುತ್ತೆ. ಇನ್ನು ಡೈಮಂಡ್ ಮೇಲಿನ ಸುಂಕವನ್ನ ಈ ಬಾರಿ ಬಜೆಟ್ ನಲ್ಲಿ ಇಳಿಕೆ ಮಾಡಲಾಗಿದೆ. ಇನ್ನು ಜನಸಾಮಾನ್ಯರಿಗೆ ಬೇಕಾದಂತ ಕೊಡೆ ಬೆಲೆ ಅದು ಸ್ವಲ್ಪ ಜಾಸ್ತಿ ಆಗಿದೆ. ಕೊಡೆ ಬಿಡಿ ಭಾಗಗಳ ಮೇಲಿನ ವಿನಾಯಿತಿಯನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಡೈಲಿ ನಮ್ಗೆ ಬೇಕಾಗಿರೋದು ಬಟ್ಟೆ ಇರ್ಬೋದು, ಚಪ್ಪಲ್ ಇರ್ಬೋದು, ಅದೆಲ್ಲವೂ ಕೂಡ ಅದರಲ್ಲಿ ಇಳಿಕೆಯನ್ನ ಮಾಡಿದ್ದಾರೆ. ಇನ್ನು ಡಿಜಿಟಲ್ ಶಿಕ್ಷಣ, ಕೊರೋನಾ ಬಂದ ಮೇಲೆ ಆನ್ಲೈನ್ ಶಿಕ್ಷಣಕ್ಕೆ ಹೆಚ್ಚಾಗಿ ಒತ್ತನ್ನ ಕೊಟ್ಟಿರೋದ್ರಿಂದ
ಈಗ ಯಾವ್ಯಾವ ಚಾನೆಲ್ಗಳಲ್ಲಿ ಯಾವ್ಯಾವ ಕ್ಲಾಸಿಗೆ ಸಂಬಂಧಪಟ್ಟಂತೆ ಪಾಠ ಟೆಲಿಕಾಸ್ಟ್ ಆಗ್ತಾ ಇದೆ, ಇದ್ರ ಬಗ್ಗೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಗೊಂದಲಗಳು ಇರೋದ್ರಿಂದ ಡಿಜಿಟಲ್ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಬಾರಿ ಬಜೆಟ್ನಲ್ಲಿ ಡಿಸೈಡ್ ಅನ್ನ ಕೇಂದ್ರ ಸರ್ಕಾರ ಮಾಡಿದೆ. ಹಾಗಾಗಿ 12ರಿಂದ 200ಕ್ಕೆ ಈ ಚಾನೆಲ್ಗಳನ್ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಇಲ್ಲಿ 75 ಸ್ಕಿಲ್ಲಿಂಗ್ ಇ ಲ್ಯಾಬ್ಗಳನ್ನು ಕೂಡ ಸ್ಥಾಪನೆಯನ್ನ ಮಾಡ್ತಾರೆ. 1ರಿಂದ 12ನೇ ಕ್ಲಾಸ್ಗೆ ಡಿಜಿಟಲ್ ಶಿಕ್ಷಣಕ್ಕೆ ಇನ್ನಷ್ಟು ಹೆಚ್ಚಾಗಿ ಉತ್ತೇಜನ ಕೊಡಬೇಕು, ಅದಕ್ಕೇನು ಫೆಸಿಲಿಟೀಸ್ ಬೇಕು, ಸೊ ಅದನ್ನ ಈಗ ಸರ್ಕಾರ ತನ್ನ ಬಜೆಟ್ನಲ್ಲಿ ಮಂಡನೆ ಮಾಡಿದೆ. ಇನ್ನು ಅಂಗನವಾಡಿ ಸಕ್ಷಮ ಅಂಗನವಾಡಿಗಳಾಗಿ ಪರಿವರ್ತನೆಯನ್ನ ಮಾಡಬೇಕು, ಅಂದ್ರೆ ಮೇಲ್ದರ್ಜೆಗೆ ಏರಿಸೋ ನಿಟ್ಟಿನಲ್ಲಿ. ಸೊ ಅದನ್ನ ಯಾವ್ಯಾವ ತರ ಅದಕ್ಕೆ ಉತ್ತೇಜನ ಕೊಡಬಹುದು, ಯಾವ್ಯಾವ ತರ ಫೆಸಿಲಿಟೀಸ್ ಅನ್ನ ಗ್ರಾಮೀಣ ಭಾಗದಲ್ಲಿ ಅಂಗನವಾಡಿಗಳನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ ಮಾಡಬಹುದು, ಅವೆಲ್ಲವೂ ಕೂಡ ಈ ಬಾರಿ ಬಜೆಟ್ನಲ್ಲಿ ಇನ್ಕ್ಲೂಡ್ ಆಗಿದೆ. ಇನ್ನು ಡಿಜಿಟಲ್ ಭಾರತ 2022-23ರಲ್ಲಿ ಚಿಪ್ ಇರುವಂತಹ ಇ ಪಾಸ್ಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾರೆ. ಒಂದೇ ದೇಶ ಒಂದೇ ನೋಂದಣಿ ಸಾಫ್ಟ್ವೇರ್ಗೆ ಹೆಚ್ಚಾಗಿ ಒತ್ತನ್ನ ಕೊಡಬೇಕು ಅನ್ನೋದು ಇದರ ಉದ್ದೇಶ. ಇನ್ನು ಸರ್ಕಾರಿ ಖರೀದಿ ಹೆಚ್ಚಿಸೋದಕ್ಕೆ ಆನ್ಲೈನ್ ಇ ಬಿಲ್ ಕೂಡ ಆರಂಭವನ್ನ ಮಾಡ್ತಾರೆ. ಆನಿಮೇಷನ್, ವಿಜುವಲ್ ಎಫೆಕ್ಟ್, ಗೇಮಿಂಗ್, ಹಾಗೇನೆ ಕಾಮಿಕ್ಸ್ ಇರ್ಬೋದು, ಒಟ್ಟಿನಲ್ಲಿ ಡಿಜಿಟಲ್ಗೆ ಹೆಚ್ಚಾಗಿ ಉತ್ತೇಜನ ಕೊಡಬೇಕು, ಸಪೋರ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಎಲ್ಲದನ್ನು ಕೂಡ ಈಗ ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಈಗ ಒಟ್ಟು ಬಜೆಟ್ನ ಒಂದು ಗಾತ್ರ ಇದ್ದಿದ್ದು 39,45,000 ಕೋಟಿ. ಬೆಂಬಲ ಬೆಲೆ ಅಂತ ಅದರಲ್ಲಿ ಮೀಸಲಿಟ್ಟಿರೋದು ಓವರಾಲ್ ನಾವು 39,45,000 ಕೋಟಿಯಲ್ಲಿ 2,73,000 ಕೋಟಿ. ಇನ್ನು ರಾಜ್ಯಗಳಿಗೆ ಸಾಲ ಅಂತಂದ್ರೆ ಈಗ ಆಲ್ರೆಡಿ ಹೇಳ್ದಂಗೆ ಬಡ್ಡಿ ರಹಿತ ಸಾಲವನ್ನ ಕೊಡಬೇಕು, ರಾಜ್ಯದ ಅಭಿವೃದ್ಧಿಗೋಸ್ಕರನೇ ಬಜೆಟ್ನಲ್ಲಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಅದು 1,00,000 ಕೋಟಿ. ಇನ್ನು ಸೋಲಾರ್ ವಿದ್ಯುತ್, ಯಾಕಂದ್ರೆ ಈಗ ಸೋಲಾರ್ ವಿದ್ಯುತ್ ಬಳಕೆ ಹೆಚ್ಚೆಚ್ಚು ಆಗ್ತಾ ಇದೆ, ಅದರಲ್ಲೂ ಈ ನಗರ ಪ್ರದೇಶದಲ್ಲಿ ಜಾಸ್ತಿ ಆಗ್ತಾ ಇದೆ. ಅದನ್ನ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಅದಕ್ಕೆ ಉತ್ತೇಜನವನ್ನ ಕೊಡಬೇಕಾಗುತ್ತೆ. ಹಾಗಾಗಿ ಸೋಲಾರ್ ವಿದ್ಯುತ್ಗೆ ಅಂತಾನೆ 19,500 ಕೋಟಿ ಹಣವನ್ನ ಈ ಬಾರಿ ಬಜೆಟ್ ಅಲ್ಲಿ ಮೀಸಲಿಟ್ಟಿದೆ ಕೇಂದ್ರ ಸರ್ಕಾರ. ಇನ್ನು ಈಶಾನ್ಯ ರಾಜ್ಯ, ಪ್ರತಿ ಬಾರಿನೂ ಬಂದಾಗ ಈಶಾನ್ಯ ರಾಜ್ಯ ಕಡೆಗಣಿಸಲ್ಪಟ್ಟಿದೆಯೇನೋ ಅಂತ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಬಟ್ ಈ ಮೋದಿ ಸರ್ಕಾರ ಬಂದ ಮೇಲೆ ಪ್ರತಿ ಬಾರಿ ಬಜೆಟ್ನಲ್ಲಿ ನಾವು ನೋಡ್ತಾ ಇದ್ದೀವಿ ಈಶಾನ್ಯ ರಾಜ್ಯದ ಅಭಿವೃದ್ಧಿಗೆ ಅಂತಾನೆ ವಿಶೇಷ ಒಂದು ಒತ್ತನ್ನ ಕೊಡ್ತಾ ಇದ್ದಾರೆ. ಸೊ ಪ್ರತಿ ಬಾರಿ ಬಜೆಟ್ ಅಲ್ಲಿ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಒಂದಿಷ್ಟು ಹಣ ಅಂತ ಮೀಸಲಿಡ್ತಾ ಇದ್ದಾರೆ. ಈ ಬಾರಿ ಬಜೆಟ್ನಲ್ಲಿ 1,500 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಇನ್ನು ಕುಡಿಯೋ ನೀರಿನ ಯೋಜನೆ, ನೀರಾವರಿ ಯೋಜನೆಗಳು ರೈತರಿಗೂ ಬೇಕಾಗುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಇಂಪಾರ್ಟೆಂಟ್ ಕುಡಿಯೋ ನೀರು, ರೈತರಿಗೆ ನೀರಾವರಿ ಯೋಜನೆ, ಅದಕ್ಕೋಸ್ಕರ ಜಲ್ ಜೀವನ್ ಯೋಜನೆ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ 60,000 ಕೋಟಿಯಷ್ಟು ಹಣವನ್ನ ಈ ಬಾರಿ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಇನ್ನು ನದಿ ಜೋಡಣೆ ಅಂತಂದ್ರೆ 44,000 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೋಸ್ಕರ 20,000 ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ ಈ ಬಾರಿ ಬಜೆಟ್ ನಲ್ಲಿ. ಇನ್ನು ಈ ಬಜೆಟ್ ಅಂದ ತಕ್ಷಣ ಬಡ ಮತ್ತೆ ಮಧ್ಯಮ ವರ್ಗದವರು, ಉದ್ಯೋಗದಲ್ಲಿರೋರು ನೋಡ್ತಾ ಇರೋದು ಟ್ಯಾಕ್ಸ್ ಅಲ್ಲಿ ಮತ್ತೊಂದಷ್ಟು ವಿನಾಯಿತಿ ಸಿಗುತ್ತೇನೋ ಅಂತ ನೋಡ್ತಾ ಇದ್ರು. ಆದ್ರೆ ಈ ಬಾರಿ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಈ ಹಿಂದೆ ಯಾವ ತರ ಆದಾಯ ತೆರಿಗೆ ಸ್ಥಿತಿ ಇತ್ತು, ಸೊ ಅದನ್ನೇ ಈಗ ಯಥಾಸ್ಥಿತಿ ಕಂಟಿನ್ಯೂ ಮಾಡಿದ್ದಾರೆ. ಅಂದ್ರೆ ಈ ಬಾರಿ ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಅಲ್ಲಿಗೆ 2.5 ಲಕ್ಷದ ತನಕ ನಿಮ್ಗೆ ಆದಾಯ ಇದ್ರೆ ಯಾವುದೇ ತೆರಿಗೆನ ನೀವು ಕಟ್ಟಬೇಕಾದಂತ ಅಗತ್ಯ ಇಲ್ಲ. ಸೊ ಈ ಹಿಂದೆನೂ ಅದು ಅಪ್ಲೈ ಆಗ್ತಾ ಇತ್ತು, ಈಗ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ. ಇನ್ನು 2.5ರಿಂದ 5 ಲಕ್ಷ ಪರ್ ಇಯರ್ ನಿಮ್ಗೆ ಇನ್ಕಮ್ ಇದ್ರೆ ಸೊ ನೀವು 5% ಪಾವತಿ ಮಾಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್. ಅದೇ ರೀತಿ 5ರಿಂದ 7.5 ಲಕ್ಷ ಇದ್ರೆ 10%, 7.5ರಿಂದ 10 ಲಕ್ಷ ಇದ್ರೆ 15% ಅಷ್ಟು ನೀವು ಇನ್ಕಮ್ ಟ್ಯಾಕ್ಸ್ ಅನ್ನ ಗವರ್ಮೆಂಟ್ಗೆ ಪೇ ಮಾಡಬೇಕಾಗುತ್ತೆ. ಈ ಆದಾಯ ತೆರಿಗೆಯಲ್ಲಿ ತುಂಬಾ ಜನಕ್ಕೆ ನಿರೀಕ್ಷೆ ಇದ್ದಿದ್ದು ATC ಅಡಿಯಲ್ಲಿ ಇನ್ನೊಂದಿಷ್ಟು ರಿಯಾಯಿತಿಗಳನ್ನ ಏನಾದರೂ ಕೊಡ್ಬೋದೇನೋ ಸರ್ಕಾರ. ಯಾಕಂದ್ರೆ ಕೊರೋನಾ ಬಂದ ಮೇಲೆ ಪ್ರತಿಯೊಬ್ಬರು ಕೂಡ ಈ ಟ್ಯಾಕ್ಸ್ ಮೇಲೆ ಈಗ ನಾವು ಏನೇ ಮಾಡಿದ್ರು ಕೂಡ ಟ್ಯಾಕ್ಸ್ ಅಂತೂ ಕಟ್ಟಲೇಬೇಕಾಗತ್ತೆ ಕೆಲ್ಸಕ್ಕೆ ಬರೋರು. ಹಾಗಾಗಿ ಅದ್ರ ಮೇಲೆ ಏನಾದರೂ ಅದನ್ನು ಕನ್ಸಿಡರ್ ಮಾಡಿಕೊಂಡು ಕೊರೋನಾ ಈ ಆರ್ಥಿಕತೆ ಪರಿಸ್ಥಿತಿ ಕನ್ಸಿಡರ್ ಮಾಡಿ ಸರ್ಕಾರ ಏನಾದರೂ ರಿಲ್ಯಾಕ್ಸೇಷನ್ ನಮಗೆ ಕೊಡಬಹುದು ಅಂತ ಒಂದು ನಿರೀಕ್ಷೆಯಲ್ಲಿ ಇದ್ರು. ಆದರೆ ಅದು ಯಥಾಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ. ಹಾಗಾದ್ರೆ ಯಾವುದೆಲ್ಲ ಅಗ್ಗವಾಗಿ ಸಿಗುತ್ತೆ ಇನ್ಮೇಲೆ? ಮೊಬೈಲ್ ಚಾರ್ಜರ್, ಎಲೆಕ್ಟ್ರಾನಿಕ್ ವಸ್ತುಗಳು, ಮೊಬೈಲ್ನ ಬಿಡಿ ಭಾಗಗಳು, ಬಟ್ಟೆ, ಚಪ್ಪಲಿ, ಚರ್ಮದ ಉತ್ಪನ್ನಗಳು, ವಿದೇಶಿ ಉತ್ಪನ್ನಗಳ ಬೆಲೆ ಇಳಿಕೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ನಮಗೆ ಡೈಲಿ ನೀಡ್ ಬೇಕಾಗುತ್ತೆ. ಇನ್ನು ಕೃಷಿ ಉಪಕರಣಗಳು ರೈತರಿಗೆ, ಡೈಮಂಡ್ ಸ್ವಲ್ಪ ಶ್ರೀಮಂತರ ವರ್ಗಕ್ಕೆ ಅದು ಬೇಕಾಗುತ್ತೆ. ಔಷಧಗಳ ಮೇಲಿನ ಸುಂಕವನ್ನು ಕೂಡ ಇಳಿಕೆ ಮಾಡಿದೆ ಸರ್ಕಾರ.
ಇವತ್ತು ಮಂಡನೆಯಾಗಿರುವಂತಹ ಕೇಂದ್ರ ಬಜೆಟ್ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಏನೆಲ್ಲ ರಿಯಾಕ್ಷನ್ ಕೊಟ್ಟಿದ್ದಾರೆ ನೋಡೋಣ. 2022 ಮತ್ತು 23ನೇ ಸಾಲಿನ ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿಜಿಯವರ ಬಜೆಟ್ ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ಕಾಳಜಿ ಇರತಕ್ಕಂತ ಇದೊಂದು ಐತಿಹಾಸಿಕ ಬಜೆಟ್ ಅನ್ನ ಇವತ್ತು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಬಹಳ ಸಂತೋಷದ ಸಂಗತಿ ದಕ್ಷಿಣ ಭಾರತದ ಜನರಿಗೆ ಅಂದ್ರೆ ಅನೇಕ ವರ್ಷಗಳಿಂದ ನೀರಿಗಾಗಿ ಹೋರಾಟ ಮಾಡ್ತಕ್ಕಂಥ ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ ಇವತ್ತು ನದಿ ಜೋಡಣೆ ಅಂತಕ್ಕಂಥ ಯೋಜನೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಐತಿಹಾಸಿಕ ನಿರ್ಣಯ, ಇತಿಹಾಸದ ಪುಟಗಳಲ್ಲಿ ಉಳಿತಕ್ಕಂಥ ನಿರ್ಣಯ. 9 ಲಕ್ಷ ಹೆಕ್ಟರ್ ಭೂಮಿಗೆ ಅಂದ್ರೆ ಸುಮಾರು 25 ಲಕ್ಷ ಎಕರೆ ಭೂಮಿಗೆ ನೀರು ಹರಿಸ್ತಕ್ಕಂಥದ್ದು ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿತಕ್ಕಂಥದ್ದು, ಅದರ ಜೊತೆಯಲ್ಲಿ ನಮ್ಮ ರೈತರ ಬದುಕನ್ನ ಹಸನು ಮಾಡತಕ್ಕಂಥ ಇದೊಂದು ಐತಿಹಾಸಿಕ ನಿರ್ಣಯ. ಅದಕ್ಕಾಗಿ ನಾವು ಇವತ್ತು ಅತ್ಯಂತ ಸಂತಸದಿಂದ ಈ ಯೋಜನೆಯನ್ನು ಜಾರಿಗೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಮ್ಮತದಿಂದ ನರೇಂದ್ರ ಮೋದಿಜಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸೋದ್ರ ಜೊತೆಯಲ್ಲಿ ಈ ಯೋಜನೆ ಆದಷ್ಟು ಬೇಗನೆ ಚಾಲನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಮಾಡುತ್ತದಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. 2000 ರಸ್ತೆ ಅಭಿವೃದ್ಧಿಗಾಗಿ ಈ ವರ್ಷ 25,000 ಕಿಲೋಮೀಟರ್ಗಳ ನ್ಯಾಷನಲ್ ಹೈವೇಗಳನ್ನು ಘೋಷಣೆ ಮಾಡೋದನ್ನ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡೋದ್ರ ಜೊತೆಗೆ ಮೂಲಭೂತ ಅಭಿವೃದ್ಧಿಗೆ 20,000 ಕೋಟಿ ರೂಪಾಯಿಗಳ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಅನ್ನುವಂಥದ್ದನ್ನು ನಾನು ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. 2,000 ಕಿಲೋಮೀಟರ್ಗಳ ವರ್ಲ್ಡ್ ಕ್ಲಾಸ್ ಜನಸಂದಣಿ ತೆಗೆಸಲಿಕ್ಕೆ ರೈಲ್ವೆಗಳು, ಬಡವರ ಸುಗಮ ಸಂಚಾರಕ್ಕಾಗಿ 400 ಹೊಸ ರೈಲುಗಳನ್ನು ಈ ವರ್ಷ ಪ್ರಾರಂಭ ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿದ್ದನ್ನು ಕೂಡ ನಾವು ಸ್ವಾಗತವನ್ನು ಮಾಡ್ತಾ, ವಿಶೇಷವಾಗಿ ರೈತರಿಗಾಗಿ ಕನಿಷ್ಠ ಬೆಂಬಲ ಬೆಲೆಗೆ 2.87 ಲಕ್ಷ ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿ ಬೆಲೆ ಬಿದ್ದಂಥ ಸಂದರ್ಭದಲ್ಲಿ ನಾವೇನು ಸಪೋರ್ಟಿಂಗ್ ಪ್ರೈಸ್ನಲ್ಲಿ ಖರೀದಿ ಮಾಡ್ತೇವೆ ಅದಕ್ಕೆ 2.87 ಲಕ್ಷ ಕೋಟಿ ರೂಪಾಯಿಗಳ ಒಂದು ಹಣವನ್ನು ಇಟ್ಟಿದ್ದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಇದೊಂದು ಅಭೂತಪೂರ್ವವಾದಂಥ ಬಜೆಟ್ ಮುಂದಿನ 20-25 ವರ್ಷಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಪ್ರಧಾನಿಗಳ ಆತ್ಮನಿರ್ಭರ ಒಂದು ಕನಸೈತಿ, ಆ ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಸಹಕಾರಿ ಆಗ್ತದೆ, ಪೂರಕ ಆಗ್ತದೆ ಅಂತ ನಾನು ಭಾವಿಸಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ, ಸೀತಾರಾಮನ್ ಕೂಡ ಶ್ರೀಮತಿ ಸೀತಾರಾಮನ್ ರವರು ಕೂಡ ಈ ಒಂದು ಅದ್ಭುತವಾದಂಥ ಬಜೆಟ್ ಕೋವಿಡ್ ಅಂತ ಹಿನ್ನೆಲೆಯಲ್ಲಿ ನೀಡಿದ್ದಕ್ಕೆ ನಾನು ಅವರಿಗೆ ರಾಜ್ಯದ ಲೋಕೋಪಯೋಗಿ ಸಚಿವನಾಗಿ ಅಭಿನಂದಿಸುತ್ತೇನೆ. ಅದನ್ನ ಸಾಧ್ಯ ಮಾಡುವಂಥದ್ದೇ ನರೇಂದ್ರ ಮೋದಿ ಸರ್ಕಾರದ ಒಂದು ಶಕ್ತಿ. ಅದನ್ನ ಎಲ್ಲದೇ ಇವತ್ತು ಅಷ್ಟೇ ಮುಂದೆ ಅಷ್ಟೇ ನಾವು ಮಾಡ್ತೇವೆ. ಕ್ರಿಪ್ಟೋ ಕರೆನ್ಸಿಯನ್ನ ಇಲ್ಲೀಗಲ್ ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ನ ಮೂಲಕ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಹೇಳಿ ಡಿಜಿಟಲ್ ರುಪಿಯನ್ನು ನಾವು ಜಾರಿಗೆ ತರ್ತೀವಿ ಅನ್ನುವಂಥ ಮೊದಲ ಘೋಷಣೆಯನ್ನು ಮಾಡಿದ್ದಾರೆ. ಇದು ಭಾರತದ ಡಿಜಿಟಲ್ ಕರೆನ್ಸಿ, ಭಾರತದ ಬ್ಲಾಕ್ ಚೈನ್ ಆಧಾರಿತ ಕರೆನ್ಸಿ. ಯಾರ್ಯಾರು ಈ ಕ್ರಿಪ್ಟೋ ಕರೆನ್ಸಿಯ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸಕ್ತಿ ಇದ್ದಾರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನದಿ ಜೋಡಣೆ ವಿಚಾರ ಏನೋ ಹೇಳ್ಬಿಟ್ರು, 5 ನದಿಗಳನ್ನ ಜೋಡಣೆ ಮಾಡ್ತೀವಿ ಅಂತ. ಆದ್ರೆ ರಾಜ್ಯಗಳ ಜವಾಬ್ದಾರಿ ಎರಡೂ ಏನಂದ್ರೆ ಕುತ್ಕೊಂಡು ಮಾತನಾಡುವಂಥದ್ದು ಅಂತ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಯಾವುದೇ ಈ ರೀತಿಯ ದೊಡ್ಡ ಯೋಜನೆಗಳಿದ್ದಾಗ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಒಟ್ಟಿಗೆ ಕೂತು ಸಮನ್ವಯದಿಂದ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಹೇಗೆ GST ಅಂತ ಯೋಜನೆಯನ್ನು ಬಹಳ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನು ಜೊತೆಗೆ ತೆಗೆದುಕೊಂಡು ಇಂಪ್ಲಿಮೆಂಟ್ ಮಾಡಿದೆ, ಅದೇ ರೀತಿ ಬರುವಂಥ ದಿನಗಳಲ್ಲಿ ಈ ಯೋಜನೆ ಇರ್ಬೋದು, ಮತ್ತೊಂದು ಯೋಜನೆ ಇರ್ಬೋದು, ಸಮನ್ವಯತೆಯಿಂದ ಎಲ್ಲರೂ ಜೋಡಣೆ ಮಾಡಬೇಕು ಅಂತ ಸಾಧ್ಯವೋ ಅದನ್ನು ಸಾಧ್ಯ ಮಾಡುವಂಥದ್ದೇ ನರೇಂದ್ರ ಮೋದಿ ಸರ್ಕಾರದ ಒಂದು ಶಕ್ತಿ. ಅದನ್ನು ಎಲ್ಲದೇ ಇವತ್ತು ಅಷ್ಟೇ ಮುಂದೆ ಅಷ್ಟೇ ನಾವು ಮಾಡ್ತೇವೆ. ಅಫ್ಕೋರ್ಸ್ ಬಿಜೆಪಿ ನಾಯಕರು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಬೇರೆ ಬೇರೆ ಪಕ್ಷದ ನಾಯಕರ ರಿಯಾಕ್ಷನ್ ಏನು? ಈಗ ಒಂದು ಬ್ರೇಕ್ ಇರುತ್ತೆ, ಬ್ರೇಕ್ ಆದ್ಮೇಲೆ ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ತೋರಿಸ್ತೀವಿ. माननीय मंत्री महोदय श्रीमती निर्मला सीतारमण जी. I present the budget for the year 2022-23. ವೆಲ್ಕಮ್ ಬ್ಯಾಕ್. ಕೇಂದ್ರ ಬಜೆಟ್ಗೆ ಇತರೆ ಪಕ್ಷಗಳ ನಾಯಕರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ.
ಯಾವುದಕ್ಕೆ ಏನೇನು ಎಷ್ಟೆಷ್ಟು ಪರ್ಸೆಂಟೇಜ್ ಸ್ಲ್ಯಾಬ್ಗಳು ಯಾವುದನ್ನ ಅದಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಅದನ್ನ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ನಾವು ಅಲ್ಲೇ ಅಪೋಸಿಷನ್ ಅಲ್ಲಿ ಕೆಲವರು ಕ್ರಿಪ್ಟೋ ಕರೆನ್ಸಿ ಏನು ಅಂತ ಅಲ್ಲೇ ಕೇಳಿದ್ರು. ಆದರೆ ಸಂಪೂರ್ಣವಾಗಿ ಮಾಹಿತಿನ ಎಲಾಬ್ರೇಟ್ ಮಾಡಿ ಅವರು ಕ್ರಿಪ್ಟೋ ಕರೆನ್ಸಿಗೆ ಎಷ್ಟು ಪರ್ಸೆಂಟೇಜು, ಡಿಜಿಟಲ್ ಕರೆನ್ಸಿ ಅಂದರೆ ಯಾವ್ದಾವುದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ ಯಾವುದ್ರ ಬಗ್ಗೆನೂ ಚರ್ಚೆ ಮಾಡಲಿಲ್ಲ. ದೇ ಜಸ್ಟ್ ಜನರಲೈಸ್ಡ್ ಇಟ್. ಜನರಲ್ ಆಗಿ ಏನಂದ್ರು ಡಿಜಿಟಲ್ ಕರೆನ್ಸಿ ಮೇಲೆ 30% ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ, ಟ್ಯಾಕ್ಸೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನು ಅದನ್ನು ಎಲಾಬ್ರೇಟ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲ, ನಾವು ನೋಡಬೇಕಾಗತ್ತೆ. ಇವಾಗ ಅನೆಕ್ಸ್ಟರ್ಸು ಇವೆಲ್ಲ ಫೈನಾನ್ಸ್ ಅನೆಕ್ಸ್ಟರ್ಸ್ ಎಲ್ಲ ನೋಡಬೇಕಾಗತ್ತೆ. ತೆಗೆದು ನೋಡಿದ ಮೇಲೆ ನಮಗೆ ಸಂಪೂರ್ಣವಾಗಿ ಯಾವ್ದಾವ್ದು ಇನ್ಕ್ಲೂಡ್ ಮಾಡಿದ್ದಾರೆ, ಯಾವ್ದಾವ್ದು ಎಕ್ಸಿಟ್ ಮಾಡಿದ್ದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಸೊ ಇವತ್ತು ಅದು ಸಿಗುತ್ತೆ. ಆ ಬುಕ್ ಸಿಕ್ಕಿದ ನಂತರ ಫೈನಾನ್ಸ್ ಇದನ್ನು ನೋಡಿ ಓದಿದ ಮೇಲೆ ಗೊತ್ತಾಗುತ್ತೆ ಏನೇನಾಗುತ್ತೆ. ಬಜೆಟ್ ಅನ್ನೋದಕ್ಕಿಂತ ಇದೊಂದು ರಿಪೋರ್ಟನ್ನು ಜನರ ಮುಂದೆ ಇಟ್ಟಾಗಿದೆ. BJP ಸಾಧನೆಗಳನ್ನು ಪ್ರಧಾನಮಂತ್ರಿಗಳು ಪಬ್ಲಿಕ್ ಭಾಷಣದಲ್ಲಿ BJP ಅವರೇನು ಹೇಳ್ತಾರೆ ಅದನ್ನು ಜನರ ಮುಂದೆ ವರದಿ ಒಪ್ಸಾಗಿದೆ. ಸಂಸತ್ ಸದಸ್ಯರನ್ನ ಕುಣಿಸ್ಕೊಂಡು ನಾವು ಇದು ಬಜೆಟ್ ಅಂಥೇಳಿ ಮಂಡನೆ ಮಾಡಿದಾಗಿದೆ. ಭರವಸೆ ಮೂಡ್ತಕ್ಕಂಥ ಬಜೆಟ್ ಇದಾಗಿಲ್ಲ. ಒಟ್ಟಾರೆಯಾಗಿ ಈ ಬಜೆಟ್ನಲ್ಲಿ ಉಪ್ಪು ಇಲ್ಲ, ಹುಳಿನೂ ಇಲ್ಲ, ಖಾರನೂ ಇಲ್ಲ. ಕಾರಣ ಏನು ಅಂತ ಅಂದರೆ ನರೇಂದ್ರ ಮೋದಿಯವರು ಯಾರನ್ನೂ ಏನು ತಿನ್ನಬೇಡಿ ಅಂದ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಯಾರನ್ನೂ ತಿನ್ಸಕ್ಕೂ ಸಾರ್ವಜನಿಕರಿಗೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥ ಬಜೆಟು ಕಳೆದ 3 ವರ್ಷಗಳಿಂದ ಏನು ಕೋವಿಡ್ ಪರಿಸ್ಥಿತಿನಲ್ಲಿ ಜನ ನೊಂದಿದ್ರು, ಬೆಲೆ ಏರಿಕೆ ತತ್ತರಿಸಿದ್ರು. ಆದರೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ತೆರಿಗೆ ಕಡಿಮೆ ಮಾಡ್ತಕ್ಕಂಥದ್ರ ಬಗ್ಗೆ ಮಾತನಾಡಲಿಲ್ಲ. ಸೊ ಇದು ಬಜೆಟ್ನಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರ ಎಲ್ಲರನ್ನೂ ಕೂಡ ತೆರಿಗೆ ವಸೂಲು ಮಾಡೋದ್ರಲ್ಲಿ ನಾವು ಬ್ಯುಸಿ ಇದ್ದೀವಿ, ನೀವು ಡಿಸ್ಟರ್ಬ್ ಮಾಡಬೇಡಿ ನಮ್ಮನ್ನ ಯಾರನ್ನೂ, ನಾವು ತೆರಿಗೆ ಮಾಡಿಕೊಡ್ತೀವಿ ಅಂತ ಹೇಳಿ. ರಾಜ್ಯಗಳಿಗೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸಾಲದ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಡವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಮನೆ ಕಟ್ಟುವಂಥ ಪದಾರ್ಥಗಳ ಬೆಲೆ ಎಷ್ಟು ಮಟ್ಟಿಗೆ ಏರಿಕೆ ಆಗಿದೆ ಅಂತ. ಬಜೆಟಲ್ಲಿ ಏನಾದರೂ ಕರೋನಾ ಸೋಂಕಿತರಿಗೆ ಅಥವಾ ಕರೋನಾದಲ್ಲಿ ಸತ್ತಂಥವ್ರಿಗೆ ಪರಿಹಾರ ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಅದೆಲ್ಲ ಸಂಪೂರ್ಣವಾಗಿ ಸುಳ್ಳಾಗಿದೆ. ಜನಸ್ನೇಹಿ ಬಜೆಟ್ ಅಂತೂ ಅಲ್ಲವೇ ಅಲ್ಲ. ಇದು ಬಡವರು ಮತ್ತು ಮಧ್ಯಮವರ್ಗದವ್ರ ಪರ 100% ಭಾಗ ಇಲ್ಲ. ಯಥಾಸ್ಥಿತಿ ಟ್ಯಾಕ್ಸಸ್ಸು ಹಾಗೆ ಮುಂದುವರೆದಿದೆ. ಅನುಕೂಲವಾಗಿರ್ತಕ್ಕಂಥವ್ರಿಗೆ, ದೊಡ್ಡ ದೊಡ್ಡ ಸಾಹುಕಾರರಿಗೆ ಇವತ್ತು ಅವರು ಟ್ಯಾಕ್ಸು ಈ ಬಜೆಟಲ್ಲೂ ಕಡಿಮೆ ಮಾಡಿದ್ದಾರೆ. ಇವರು ಬಡವರ ಪರ ಇಲ್ಲ, ಮಧ್ಯಮವರ್ಗದವ್ರ ಪರ ಇಲ್ಲ, ಶ್ರೀಮಂತರ ಪರ ಇದ್ದಾರೆ ಅನ್ನೋದು ಈ ಬಜೆಟಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರೈತರಿಗೂ ಅಥವಾ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಯಾವ ಕಾರ್ಯಕ್ರಮಗಳು ಇವರು ಹೊಸದಾಗಿ ಯಾವುದೂ ಕೂಡ ಕೊಟ್ಟಿಲ್ಲ. ಆದರೆ ಇವತ್ತೇನಾಗಿದೆ, ಸಾಹುಕಾರರಿಗೆ ಅನುಕೂಲ ಮಾಡ್ತಾಯಿದ್ದಾರೆ, ಮಧ್ಯಮದವರು ಬಡವರಿಗೆ ತುಳಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಬಡವರು ಇನ್ನೂ ಬಡವರಾಗ್ತಾ ಇದ್ದಾರೆ, ಸಾಹುಕಾರರು ನಮ್ಮ ದೇಶದಲ್ಲಿ ಇನ್ನೂ ಸಾಹುಕಾರರಾಗ್ತಾ ಇದ್ದಾರೆ. ಇಷ್ಟೇ ಈ ಬಜೆಟ್ನ ತಿರುಳು. ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದೆ. ಕೇಂದ್ರದವರು ನಮ್ಮದೇ ನಡೀಬೇಕು, ರಾಜ್ಯ ಸರ್ಕಾರದವ್ರಿಗೆ ಏನು ಅಧಿಕಾರಿಗಳಿತ್ತೋ ಅದನ್ನೆಲ್ಲ ಒಂದೊಂದೇ ಕಡಿಮೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಕೇಂದ್ರ ಬಜೆಟ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ, ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. माननीय मंत्री महोदय श्रीमती निर्मला सीतारमण जी। I present the budget for the year 2022-23. ವೆಲ್ಕಮ್ ಬ್ಯಾಕ್. ಇವತ್ತು ಮಂಡನೆಯಾಗಿದೆ ಕೇಂದ್ರ ಬಜೆಟ್. ಸಾಕಷ್ಟು ನಿರೀಕ್ಷೆಗಳಿತ್ತು, ಯಾಕಂದ್ರೆ ಕೊರೋನಾ ಬಂದ ಮೇಲೆ 3ನೇ ವರ್ಷದಲ್ಲಿ ನಾವಿದ್ದೀವಿ. ಹಾಗಾಗಿ ಈ ಬಜೆಟ್ ನಲ್ಲಿ ಏನಾದರೂ ಸುಧಾರಣೆಗಳನ್ನ ಸರ್ಕಾರ ತರಬಹುದಾ, ಹೊಸ ಯೋಜನೆಗಳನ್ನ ಘೋಷಣೆ ಮಾಡಬಹುದಾ ಅಂತ ನಿರೀಕ್ಷೆ ಇತ್ತು. ಈಗ ದೂರದೃಷ್ಟಿಯ ಬಜೆಟ್ ಇದು. ಬಡ ಮತ್ತೆ ಮಧ್ಯಮ ವರ್ಗದವರಿಗೆ ತತ್ಕ್ಷಣಕ್ಕೆ ಸಿಗದೇ ಇರಬಹುದು, ಆದರೆ ದೂರದೃಷ್ಟಿಯ ಬಜೆಟ್ ಇದು. ಅವರ ಒಳಿತಿಗಾಗಿಯೇ ಸರ್ಕಾರ ಈ ಹಣವನ್ನ ಮೀಸಲಿಟ್ಟಿದೆ ಅಂತ ಈಗ ವಿಶ್ಲೇಷಣೆಗಳೆಲ್ಲ ನಡೀತಾ ಇದೆ. ಕೇಂದ್ರ ಬಜೆಟ್ನ ಬಗ್ಗೆ ಸಂಪೂರ್ಣವಾಗಿ ವಿಶ್ಲೇಷಣೆಯನ್ನ ಮಾಡೋದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ FKCCI ಮಾಜಿ ಅಧ್ಯಕ್ಷರಾಗಿರುವಂತಹ ಮುರಳೀಧರ್ ಸರ್. ನಮಸ್ಕಾರ.
ನಮಸ್ಕಾರ. ಸರ್, ನಿನ್ನೆ ಮಾತಾಡಿದಂತ ಟೈಮ್ನಲ್ಲಿ ನ್ಯೂಸ್ 18ಗೆ ನೀವು ನಿಮ್ಮ ನಿರೀಕ್ಷೆಗಳನ್ನ ಹೇಳಿದ್ರಿ ಏನೆಲ್ಲ ಆಗಬಹುದು ಅಂತ. ಅದು ಫುಲ್ಫಿಲ್ ಆಗಿದೆ ಅನ್ನಿಸ್ತಾ ಸರ್? ಹೆಂಗ ಅನಿಸ್ತು ಬಜೆಟ್ ನಿಮ್ಗೆ ಇವತ್ತು? ಇದು ಒಂದು ಮಿಕ್ಸ್ಡ್ ಬಜೆಟ್ ತರ ಇದೆ ಮೇಡಮ್. ಒಂದ್ ಕಡೆ ಶಾರ್ಟ್ ಟರ್ಮ್ ಅಲ್ಲಿ ಅವರು ಏನು ಬಡವರಿಗೆ ಏನು ಒಂದು ರಿಲೀಫ್ ಕೊಟ್ಟಿಲ್ಲ. ಯಾಕಂದ್ರೆ ನಾನು ನಿನ್ನೆ ಹೇಳ್ದಾಗೆ 3 ಸ್ಟಡಿ ಬಂದಿದ್ದೆ. ಹೋದ 2 ವರ್ಷದಲ್ಲಿ ಬಡವರು ಇನ್ನೂ ಬಡವರಾಗಿದ್ದಾರೆ, ಶ್ರೀಮಂತರು ಇನ್ನೂ ಶ್ರೀಮಂತರಾಗಿದ್ದಾರೆ. ಅದರಿಂದ ಬಡವರಿಗೆ ಏನಾದ್ರೂ ಒಂದು ಒಳ್ಳೇದು ಮಾಡಬೇಕು, ಅವರಿಗೆ ಸ್ವಲ್ಪ ಏನಾದ್ರೂ ರಿಲೀಫ್ ಕೊಡಬೇಕು, ಸಬ್ಸಿಡಿ ಕೊಡಬೇಕು ಅನ್ನೋದು ಒಂದು ವಿಚಾರ ಬಂದಿದ್ರೆ ಬಜೆಟ್ ಅಲ್ಲಿ ಚೆನ್ನಾಗಿರ್ತಾ ಇತ್ತು. ಯಾಕಂದ್ರೆ ತುಂಬಾ ತೊಂದರೆ ಇದೆ ಬಡವರಿಗೆಲ್ಲ. ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡೋದು ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಕಷ್ಟ. ಅವರಿಗೆ ಬಡವರಿಗೆ ದೇ ಹ್ಯಾವ್ ಲಾಸ್ಟ್ ಎಂಪ್ಲಾಯ್ಮೆಂಟ್. ಅವ್ರಿಗೆ ಇದ್ದ ಎಂಪ್ಲಾಯ್ಮೆಂಟ್ ಎಲ್ಲ ಅವರು ಕಳ್ಕೊಂಡಿದ್ದಾರೆ. ಅದನ್ನ ಇವರು ನಮ್ಮ ಸರ್ಕಾರ ಏನಾದ್ರೂ ಒಂದು ಸ್ಕೀಮ್ ಅಲ್ಲಿ ಅವರಿಗೆ ಅಡಿಷನಲ್ ಏನಾದ್ರೂ ಒಂದು ಇನ್ಸೆಂಟಿವ್ ಇಲ್ಲಿದ್ರೆ ಸಬ್ಸಿಡಿನೋ ಡೈರೆಕ್ಟ್ ಟ್ರಾನ್ಸ್ಫರ್ ಏನಾದ್ರೂ GST ಕೆಲವು ಐಟಮ್ಸ್ ಮೇಲೆ ಕಡಿಮೆ ಮಾಡೋದು, ಇಲ್ಲ ಇನ್ಕಮ್ ಟ್ಯಾಕ್ಸ್ ಲೋಯೆಸ್ಟ್ ರೇಂಜ್ ಅಲ್ಲಿ ಇರೋದನ್ನ ಕಡಿಮೆ ಮಾಡೋದು ಏನಾದ್ರೂ ಒಂದು ಮಾಡಿದ್ರೆ ಖಂಡಿತ ಆಗ್ತಾ ಇತ್ತು. ಅದು ಇಲ್ಲದೆ ಈ ವರ್ಷ ಇರೋ GST ಕಲೆಕ್ಷನ್ಸ್ ಅಲ್ಲಿ ಡೆವಲಪ್ಮೆಂಟ್ಗೂ ಬೆಳವಣಿಗೆಗೂ ದುಡ್ಡು ಕೊಟ್ಟುಬಿಟ್ಟು ಈ ಬಡವರ ಸ್ಕೀಮ್ಸ್ಗೂ ದುಡ್ಡು ಕೊಡುವಂತ ಒಂದು ಕೆಪಾಸಿಟಿ ಇತ್ತು. ಇವಾಗ ನಿನ್ನೆ ತಾನೇ ಸುದ್ದಿ ಬಂದಿದೆ, 1,40,00,000 ಕೋಟಿ 1,40,000 ಕೋಟಿ GST ಕಲೆಕ್ಷನ್ ಆಗಿದೆ ಜಾನ್ವರಿಯಲ್ಲಿ. ಆಮೇಲೆ ಫೆಬ್ರವರಿ ಮಾರ್ಚ್ ಅಲ್ಲೂ ಅದೇ ತರ ಆಗ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಅದರಿಂದ ಇವರಿಗೆ ಸರ್ಕಾರಕ್ಕೆ ಫೈನಾನ್ಸ್ ಮಿನಿಸ್ಟರ್ಗೆ ಒಂದು ಫಿಸ್ಕಲ್ ಸ್ಪೇಸ್ ಅನ್ನೋದಿದೆ, ಎಲ್ಬೋ ರೂಮ್ ಅಂತ ಹೇಳ್ತಾರೆ, ಅದಿತ್ತು. ಅವರು ಮಾಡ್ಬೋದಾಗಿತ್ತು, ಆದ್ರೆ ಮಾಡಿಲ್ಲ. ಆದ್ರೆ ಈ ಬಜೆಟ್ 1.5 hours ನಿರ್ಮಲಾ ಸೀತಾರಾಮನ್ ಮಾತಾಡಿದ್ರಲ್ಲಿ 1 hour 15 minutes ಲಾಂಗ್ ಟರ್ಮ್ ಅಲ್ಲಿ ನಾವು ಏನ್ ಮಾಡ್ಬೇಕು ಅನ್ನೋದೇ ಮಾತಾಡಿದ್ದಾರೆ ಹೊತ್ತು ಶಾರ್ಟ್ ಟರ್ಮ್ ಅಲ್ಲಿ ಈ ತರ ಏನ್ ಮಾಡ್ಬೋದು ಅಂತ ಅದರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿಲ್ಲ. ಲಾಂಗ್ ಟರ್ಮ್ ಅಲ್ಲಿ ಅವರು ಮಾಡೋದು ಓಕೆ ಚೆನ್ನಾಗಿದೆ, ಅದರಿಂದ ಆ ವಿಷಯದಲ್ಲಿ ಗುಡ್ ಅಂತ ಹೇಳ್ಬೋದು. ಈ ಶಾರ್ಟ್ ಟರ್ಮ್ ಅಲ್ಲಿ ಈ ಎಕನಾಮಿಕಲಿ ಸಫರ್ಡ್ ಪೀಪಲ್ಗೆ ಅವರಿಗೆ ಸಪೋರ್ಟ್ ಮಾಡಿಲ್ಲ, ಅದು ಒಂದು ಬೇಜಾರಾಗುತ್ತೆ. ಅದು ಮಾಡಬಹುದಾಗಿತ್ತು. ಮೂರನೇದು ಏನಪ್ಪಾ ಅಂದ್ರೆ ನನಗಿರೋದು ಒಂದು ಕನ್ಸರ್ನ್ ಏನಂದ್ರೆ, ಎಷ್ಟೋ ಸ್ಕೀಮ್ಸ್ ಅನೌನ್ಸ್ ಮಾಡ್ತೀವಿ. ಹೋದ ವರ್ಷನೂ ತುಂಬಾ ಸ್ಕೀಮ್ಸ್ ಅನೌನ್ಸ್ ಮಾಡಿದ್ದಾರೆ. ಸರ್ಕಾರದಲ್ಲಿ ಈ ತರ ಸ್ಕೀಮ್ಸ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ? ಅದನ್ನ ನಾವು ಅವ್ರು ಹೇಳಿರೋ ಟೈಮ್ ಫ್ರೇಮ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಅದರಿಂದ ಇವಾಗಿರೋ ಪರಿಸ್ಥಿತಿಯಲ್ಲಿ ಲಾಂಗ್ ಟರ್ಮ್ 25 ವರ್ಷದಲ್ಲಿ ನಾವು ಮಾಡ್ತೀವಿ, 5 ವರ್ಷದಲ್ಲಿ ಇದು ಮಾಡ್ತೀವಿ, 3 ವರ್ಷದಲ್ಲಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ವಾಜಪೇಯಿ ಟೈಮ್ ಇಂದ ಇವಾಗ ರಿವರ್ ಲಿಂಕಿಂಗು, ರಿವರ್ ಕನೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಿರ್ಗಾ ಈ ವರ್ಷನೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವಾಗ 15 ವರ್ಷದಿಂದಾನು ಅದು ಜಾಸ್ತಿ ಏನು ಕೆಲಸ ನಡೆದಿಲ್ಲ. ಅದರಿಂದ ಈ ಪ್ರೋಗ್ರಾಮ್ಸ್ ಅನೌನ್ಸ್ ಮಾಡೋದಕ್ಕಿಂತ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಮಾಡೋದ್ರಲ್ಲೇ ತುಂಬಾ ಕಷ್ಟ ಇದೆ. ಈ ಬಜೆಟ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟ್ ಹೆಂಗ್ ಮಾಡ್ತಾರೋ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಈ ಓವರ್ ಆಲ್ ನೋಡಿದ್ರೆ ನನಗೆ ಈ ಬಜೆಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರೆಸೆಂಟ್ ಮಾಡಬಹುದಾಗಿತ್ತು ಅಂತ ಅನ್ಸುತ್ತೆ. ಅದರಿಂದಾನೇ ಇದು ನಾನು ಒಂದು ಆವರೇಜ್ ಬಜೆಟ್, ಗುಡ್ ಬಜೆಟ್, ಬಿಟ್ವೀನ್ ಆವರೇಜ್ ಅಂಡ್ ಗುಡ್ ಬಜೆಟ್ ಅಂತ ಹೇಳ್ಬೋದು ಅಷ್ಟೇ. ಓಕೆ, ನೆನೆನೂ ಮಾತಾಡುವಾಗ ಸರ್ ನಾವು ತುಂಬಾ ಸ್ಟ್ರೆಸ್ ಮಾಡಿದ್ದು ಈ ನಿರುದ್ಯೋಗ ಸಮಸ್ಯೆ ಇದೆ. ಉದ್ಯೋಗವನ್ನ ಅಂದ್ರೆ ಕೈಗೆ ದುಡ್ಡು ಕೊಡೋದಲ್ಲ, ಒಂದು ಉದ್ಯೋಗ ಕೊಟ್ರೆ ಆ ಫ್ಯಾಮಿಲಿಗೆ ಹೆಂಗ್ ನೆರವಾಗುತ್ತೆ, ಅದನ್ನ ಬಜೆಟ್ ಅಲ್ಲಿ ಹೆಂಗ್ ಇನ್ಕ್ಲೂಡ್ ಮಾಡ್ತಾರೆ ಅಂತ ಒಂದು ನಮಗೂ ಕುತೂಹಲ ಇತ್ತು. ನಿಮ್ಗೆ ಅನ್ನಿಸ್ತಾ ಈ ಉದ್ಯೋಗಕ್ಕೆ ಒಂದು ಉತ್ತೇಜನ ಕೊಡೋ ನಿಟ್ಟಿನಲ್ಲಿ ಸರ್ಕಾರ ಬಜೆಟ್ ನಲ್ಲಿ ಏನಾದ್ರು ಮೀಸಲಿಟ್ಟಿದೆ? ಸ್ಟಾರ್ಟ್ಅಪ್ ಕಂಪನೀಸ್ ಒಂದು ಏನಂದ್ರೆ ಉದ್ಯೋಗನ ಕ್ರಿಯೇಟ್ ಮಾಡೋದು ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ಕಷ್ಟ. ಸರ್ಕಾರಕ್ಕೂ ಆಗೋದಿಲ್ಲ, ಪ್ರೈವೇಟ್ ಸೆಕ್ಟರ್ಗೂ ಆಗೋದಿಲ್ಲ. ಯಾಕಂದ್ರೆ ಎಕಾನಮಿ ಬಿಲ್ಡ್ ಆಗ್ಬೇಕು. ಇವಾಗ ನಿರುದ್ಯೋಗ ಇರೋದು ಈ ಪೀಪಲ್ ಇಂಟೆನ್ಸಿವ್ ಅಂಡ್ ಕಾಂಟ್ಯಾಕ್ಟ್ ಇಂಟೆನ್ಸಿವ್ ಸೆಕ್ಟರ್ಸ್ ಅಲ್ಲಿ ತುಂಬಾ ನಿರುದ್ಯೋಗ ಇದೆ. ಹೋಟೆಲ್ಸ್ ಇರ್ಲಿ, ಟ್ರಾವೆಲ್ ಇರ್ಲಿ, ಆ ತರದ್ದು. ಅದೆಲ್ಲ ಪೋಸ್ಟ್ ಕೋವಿಡ್ ಎಲ್ಲ ನಾರ್ಮಲ್ಸಿ ಬಂದ ಮೇಲೆನೆ ಅವ್ರದ್ದು ಎಂಪ್ಲಾಯ್ಮೆಂಟ್ ಎಲ್ಲ ರೆಗ್ಯುಲರ್ ಆಗುತ್ತೆ. ಅದುವರೆಗೂ ಸರ್ಕಾರ ಏನ್ ಮಾಡುತ್ತೆ, ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಇದೆ. ಅದರಿಂದಾನೇ ನಾನು ಏನ್ ಹೇಳಿದ್ದಂದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ಈ ಬಡವರಿಗೆ ಬಾಟಮ್ 20% ಅವರಿಗೆ ಏನಾದ್ರೂ ಒಂದು ಅನುಕೂಲ ಮಾಡ್ಕೊಡ್ಬೇಕಾದ್ರೆ ಇನ್ನು ಡೈರೆಕ್ಟ್ ಟ್ರಾನ್ಸ್ಫರ್, ಆಮೇಲೆ ಅರ್ಬನ್ ಅನ್ಎಂಪ್ಲಾಯ್ಡ್ ಪೀಪಲ್ಗೆ ಏನಾದ್ರೂ ಮನ್ರೇಗಾ ತರ ಏನಾದ್ರೂ ಒಂದು ಸ್ಕೀಮ್ ತಗೊಂಡ್ಬಂದು ಮಾಡಬಹುದಾಗಿತ್ತು. ಅವ್ರಿಗೆ ಇದರಿಂದ ಡಿಮಾಂಡ್
ಹೋಲ್ ಎಕಾನಮಿನಲ್ಲಿ ಡಿಮಾಂಡ್ ಟ್ರಿಗರ್ ಆಗೋ ಒಂದು ಅವಕಾಶ ಇತ್ತು. ಇದು ಮಾಡಿಲ್ಲ. ಅದೇ ನನಗೆ ಒಂದು ಡಿಸಪಾಯಿಂಟ್ಮೆಂಟ್. ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಈಗ ಸ್ಟಾರ್ಟ್ಅಪ್ ಕಂಪನೀಸ್ ಬಗ್ಗೆ ನಾನು ಕೇಳ್ತಾ ಇದ್ದೆ ಸರ್. ಕಂಪ್ಯಾರಿಟಿವ್ಲಿ ನಾವು ನೋಡೋದಾದ್ರೆ, ಈಗ ಜನಸಂಖ್ಯೆ ವೈಸ್ ನಾವು ನೋಡೋದಾದ್ರೆ ಬೆಂಗಳೂರು ಎಂತ ದೊಡ್ಡ ಸಿಟಿ, IT-BT ಹಬ್ ಅಂತೆಲ್ಲ ನಾವು ಕರಿತೀವಿ ಬೆಂಗಳೂರನ್ನ. ಕಂಪೇರ್ ಟು ಡೆಲ್ಲಿ, ಸ್ಟಾರ್ಟ್ಅಪ್ ಕಂಪನೀಸ್ ಇವಾಗ ಡೆಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಇದೆ, ಬೆಂಗಳೂರು ನಿಧಾನವಾಗಿ ಕೆಳಗೆ ಇಳಿತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ವೆ ಎಲ್ಲ ಮಾಡಿದಾಗ ವರದಿಯಲ್ಲಿ. ಸೊ ಹಾಗಾಗಿ ಅದನ್ನ ಬೂಸ್ಟಪ್ ಮಾಡೋದಕ್ಕೆ ಪರ್ಟಿಕ್ಯುಲರ್ ಆಗಿ ಈಗ ಡೆಲ್ಲಿ ಇರ್ಬೋದು. ಡೆಲ್ಲಿ ಆಲ್ಮೋಸ್ಟ್ ಈಗ ನಂಬರ್ 1 ಪ್ಲೇಸ್ ಅಲ್ಲೇ ಇದೆ. ಬೆಂಗಳೂರು ಅಂತ ಸಿಟಿಗಳಿಗೆ ಇನ್ನೂ ಒಂದಿಷ್ಟು ಉತ್ತೇಜನ ಕೊಡ್ಬೋದಾಗಿತ್ತಾ? ಖಂಡಿತ ಕೊಡ್ಬೇಕಾಗಿತ್ತು. ಆದ್ರೆ ಏನಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಅವರು ನೋಡುವಾಗ ಯಾವ ಸ್ಟೇಟ್ ಅಲ್ಲಿ ಜಾಸ್ತಿ ಇದೆ, ಯಾವ ಸ್ಟೇಟ್ ಅಲ್ಲಿ ಕಡಿಮೆ ಇದೆ ಅಂತ ಅವ್ರು ನೋಡೋದಿಲ್ಲ. ಅವರು ದೇಶದಲ್ಲಿ ಚೆನ್ನಾಗಿದೆಯಾ ಸ್ಟಾರ್ಟ್ಅಪ್ ಅಂತ ನೋಡ್ತಾರೆ. ಇದು ನಮ್ಮ ರಾಜ್ಯ ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅವರು ಇದನ್ನ ಒಂದು ಇಂಡಿಕೇಶನ್, ಒಂದು ಇದು ತಗೊಂಡು ನಾವು ಯಾಕೆ ನಂಬರ್ 1 ಪೊಸಿಷನ್ ಬರಬಾರ್ದು ಅಂತ ಒಂದು ನಿರ್ಧಾರ ತಗೊಂಡು ಅದ್ರ ಬಗ್ಗೆ ಕೆಲಸ ಮಾಡಿದ್ರೆ ಖಂಡಿತವಾಗಿ ಬ್ಯಾಂಗ್ಳೂರ್ ನಂಬರ್ 1 ಪೊಸಿಷನ್ಗೆ ಬರ್ಲಿಕ್ಕೆ ಸಾಧ್ಯ ಇದೆ. ಇದು ಸ್ಟೇಟ್ ಗವರ್ಮೆಂಟ್ ಕೆಲಸ ಮಾಡಬೇಕು. ಸೆಂಟ್ರಲ್ ಗವರ್ಮೆಂಟ್ ಇದರಲ್ಲಿ ಮಾಡೋ ಎಕ್ಸ್ಪೆಕ್ಟ್ ನಾವು ಮಾಡಬಾರ್ದು. ಯಾಕಂದ್ರೆ ಅವರಿಗೆ ಸೆಂಟ್ರಲ್ ಗವರ್ಮೆಂಟ್ಗೆ ನಮ್ ತರಾನೇ ಕರ್ನಾಟಕ ತರ ಎಲ್ಲಾ ಸ್ಟೇಟ್ಸು ಈಕ್ವಲಿ ಆಗುತ್ತೆ. ಅವ್ರು ಯಾವ ಒಂದು ಸ್ಟೇಟ್ಗೂ ಎಕ್ಸ್ಟ್ರಾ ಪ್ರಿಫರೆನ್ಸ್ ಕೊಟ್ರೆ ಅದು ಸರಿ ಇರೋದಿಲ್ಲ. ಕರೆಕ್ಟ್. ಇನ್ನು ಕ್ರಿಪ್ಟೋ ಬಗ್ಗೆ ಸರ್ ತುಂಬಾ ಗೊಂದಲಗಳು ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಕ್ರಿಪ್ಟೋ ಲೀಗಲೈಸ್ ಮಾಡ್ತಾರಾ ಇಲ್ವಾ? ಸೊ ಅದೊಂದು ಗೊಂದಲ ಇತ್ತು. ಈಗ RBI ಮುಖಾಂತರನೇ ಡಿಜಿಟಲ್ ರೂಪಾಯಿ ನಮ್ಮ ದೇಶದಲ್ಲಿ ಚಾಲ್ತಿಗೆ ಬರುತ್ತೆ ಅಂತ ಹೇಳಿದ ಮೇಲೆ ಈ ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ಯಾರು ಮಾಡ್ತಾರೆ 30% ಅವ್ರು ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತ ಹೇಳಿದ ಮೇಲೆ ಇದು ಹೆಂಗೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ಇಲ್ಲ, ಇವಾಗ ಕ್ರಿಪ್ಟೋ ಕರೆನ್ಸಿ ಇವಾಗ ಇರೋದು ಏನಂದ್ರೆ, ಕ್ರಿಪ್ಟೋ ಕರೆನ್ಸಿ ಒಬ್ಬರಿಗೆ ಬರಬೇಕಾದ್ರೆ ಕೈಗೆ 2 ರೀತಿ ಬರುತ್ತೆ. ಒಂದು ಬೇರೆಯವ್ರ ಕಡೆಯಿಂದ ಅವ್ರು ಪರ್ಚೇಸ್ ಮಾಡಬೇಕು, ಇಲ್ದಿದ್ರೆ ಕ್ರಿಪ್ಟೋ ಕರೆನ್ಸಿಯನ್ನು ಮೈನಿಂಗ್ ಮಾಡಬೇಕು. ಅವರಿಗೆ 0 ಕಾಸ್ಟ್ ಅಲ್ಲಿ ಬರುತ್ತೆ. ಆವಾಗ ಅವರು ಕಂಪ್ಯೂಟಿಂಗ್ ಪವರ್ ಯೂಸ್ ಮಾಡ್ಬಿಟ್ಟು ತುಂಬಾ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ತುಂಬಾ ಸ್ಕಿಲ್ಸ್ ಇರಬೇಕು. ಕಂಪ್ಯೂಟಿಂಗ್ ಸ್ಕಿಲ್ಸ್ ಇದ್ರೆ ಅದನ್ನ ಕ್ರಿಪ್ಟೋ ಕರೆನ್ಸಿ ಅವರಿಗೆ ವಿತೌಟ್ ಕಾಸ್ಟ್ ಬರುತ್ತೆ. ಇನ್ನೊಂದು ಬೇರೆ ಕಡೆಯಿಂದ ಕ್ರಿಪ್ಟೋ ಕರೆನ್ಸಿ ತಗೊಂಡ್ರೆ ಅದಕ್ಕೆ ದುಡ್ಡು ಕೊಡಬೇಕು. ಅದು ಬ್ಲಾಕ್ ಚೈನ್ ಅಲ್ಲಿ ಅದು ಎಂಟರ್ ಆಗೋಗುತ್ತೆ. ಇವಾಗ ರಿಸರ್ವ್ ಬ್ಯಾಂಕು ಈ ವಿಷಯದಲ್ಲಿ ಯಾವ ರೋಲು ರಿಸರ್ವ್ ಬ್ಯಾಂಕ್ಗೆ ಇದೆ, ಏನ್ ಪಾಲಿಸಿ ಇದೆ ಅಂತ ಇನ್ನೂ ಏನು ಪಾಲಿಸಿ ಇಶ್ಯೂಸ್ ಬಗ್ಗೆ ಏನು ಮಾತಾಡಿಲ್ಲ. ಏನ್ ಹೇಳಿದ್ದಾರೆ ಅಂದ್ರೆ, ಒಬ್ಬರು ಕ್ರಿಪ್ಟೋ ಕರೆನ್ಸಿ ತಗೊಂಡು ಇನ್ನೊಬ್ಬರಿಗೆ ಜಾಸ್ತಿಗೆ ಮಾರಾಟ ಮಾಡಿದ್ರೆ, ಯಾವ ಕ್ರಿಪ್ಟೋ ಕರೆನ್ಸಿ ಆದ್ರೂ ಇರ್ಲಿ, ಅದಕ್ಕೆ ನೀವು ಇನ್ಕಮ್ ಟ್ಯಾಕ್ಸ್ ಕೊಡಬೇಕು ಅಂತ ಒಂದು ಅನೌನ್ಸ್ ಮಾಡಿದ್ದಾರೆ ಬಜೆಟ್. ಅದೊಂದು ವಿಷಯ. ಅದು ಬಂದು ಟ್ರಾನ್ಸ್ಫರ್ ಮಾಡಿದಾಗ ಬರೋ ಲಾಭದಲ್ಲಿ ನಾವು 30% ಕೊಡ್ಬೇಕು ಅಂತ. ಆದ್ರೆ ರಿಸರ್ವ್ ಬ್ಯಾಂಕ್ ತನ್ನ ಸ್ವಂತ ಕ್ರಿಪ್ಟೋ ಕರೆನ್ಸಿ ನಾವು ಮ್ಯಾನೇಜ್ ಮಾಡ್ತೀವಿ ಅನ್ನೋದ್ ಬಗ್ಗೆ ಅದು ಇನ್ನೂ ಕ್ಲಾರಿಟಿನೇ ಇಲ್ಲ. ಯಾಕಂದ್ರೆ ನಾವೇ ಮೈನ್ ಮಾಡ್ಬೇಕಾ, ರಿಸರ್ವ್ ಬ್ಯಾಂಕ್ ಮಾಡುತ್ತಾ, ಅದನ್ನ ಯಾವ ವ್ಯಾಲ್ಯೂಯೇಷನ್ ಹೆಂಗ್ ಮಾಡ್ತಾರೆ, ಅದ್ ಹೆಂಗ್ ಕಂಟ್ರೋಲ್ ಮಾಡ್ತಾರೆ, ಅದ್ ಹೆಂಗ್ ಮ್ಯಾನೇಜ್ ಮಾಡ್ತಾರೆ, ಅದು ಎಷ್ಟು ಅಸೆಟ್ ಬ್ಯಾಕಿಂಗ್ ಇರುತ್ತೆ, ಏನ್ ಮಾಡುತ್ತೆ ಅನ್ನೋದು ಇನ್ನೂ ಕ್ಲಾರಿಟಿ ಇಲ್ಲ. ರಿಸರ್ವ್ ಬ್ಯಾಂಕ್ ಅವರು ಮುಂದೆ ದಿನಗಳಲ್ಲಿ ಈ ಪಾಲಿಸಿ ಬಗ್ಗೆ ಅನೌನ್ಸ್ಮೆಂಟ್ಸ್ ಬಂದು ನಾವ್ ಏನ್ ಮಾಡ್ತೀವಿ ಅಂದ್ರೆ ನಮ್ಗೆ ಗೊತ್ತಾಗೋದು. ಅಷ್ಟವರೆಗೂ ನಾವ್ ಏನು ಗೆಸ್ ವರ್ಕ್ ಅಂತ ಅನ್ಸುತ್ತೆ ನನಗೆ. ಕರೆಕ್ಟ್ ಸರ್, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕಾಗುತ್ತೆ. ಈಗ ನೋಡಿದ್ರೆ ಸರ್, ನೀವು ಹೇಳ್ದಂಗೆ ದೂರದೃಷ್ಟಿಯ ಬಜೆಟ್ ಇದು. ತತ್ಕ್ಷಣಕ್ಕೆ ಒಂದಿಷ್ಟು ಯೋಜನೆಗಳು ಬೇಕಾಗಿತ್ತು, ಅದನ್ನ ಅನೌನ್ಸ್ ಮಾಡಬಹುದಾಗಿತ್ತು ಈ ಬಜೆಟ್ ನಲ್ಲಿ ಅಂತ ನಿಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ರಿ. ದೇಶದ ಇಮೇಜ್ ಅಂತ ನೋಡಿದಾಗ, ದೇಶದ ಓವರ್ ಆಲ್ ಅಭಿವೃದ್ಧಿ ಅಂತ ನೋಡಿದಾಗ, ಸೊ ಅದಕ್ಕೆ ಒತ್ತು ಕೊಡೋ ರೀತಿಯಲ್ಲಿ ಬಜೆಟ್ ಇದೆ ಅಂತ ಅನ್ಸುತ್ತಾ ನಿಮ್ಗೆ, ದೂರದೃಷ್ಟಿ ಇದ್ರೂನು? ಖಂಡಿತ ಇದೆ. ಇದು ಬೆಳವಣಿಗೆ ಆಗೋ ಬಡ್ಜೆಟ್ ಇದು. ಆದ್ರೆ ಇನ್ಕ್ಲೂಸಿವ್ ಗ್ರೋತ್ ಎಳ್ದಿದ್ರೆ ಬಡವರು ಆಗ್ತಾನೆ ಇರ್ತಾರೆ, ಶ್ರೀಮಂತರೇ ಆಗ್ತಾ ಇದ್ರೆ ಅದು ದೇಶಕ್ಕೆ ಅಷ್ಟು ಒಳ್ಳೇದಲ್ಲ. ಆದ್ರೆ ಏನಾಗುತ್ತಂದ್ರೆ, ಇವಾಗ ಒಂದು ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿದ್ರೆ ಒಬ್ರು ತುಂಬಾ ಆಸ್ತಿ ಇರುತ್ತೆ, ಒಬ್ರಿಗೆ ತುಂಬಾ ಬಡವರಾಗಿದ್ರೆ ಒಂದು ಮನೆಯಲ್ಲಿ ಆ ಪೀಸ್ ಇರೋದಿಲ್ಲ. ಅದೇ ತರ ಏನಾಗುತ್ತಂದ್ರೆ, ದೇಶದಲ್ಲಿ ಇನ್ಕ್ಲೂಸಿವ್ ಗ್ರೋತ್ ಇರಬೇಕು, ಒಳ್ಳೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಇರಬೇಕು, ಎಲ್ರಿಗೂ ಅಟ್ಲೀಸ್ಟ್ ಬೇಸಿಕ್ ಇನ್ಕಮ್ ಆದ್ರೂ ಇರಬೇಕು. ಅವಾಗ ದ ಕಂಟ್ರಿ ವಿಲ್ ಬಿ ಪೀಸ್ಫುಲ್ ಅಂಡ್ ಪ್ರಾಸ್ಪರಸ್. ಒಬ್ಬರೇ ಜಾಸ್ತಿ ದುಡ್ಡು ದುಡಿಯೋದು, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೋಟಾಂತರ ರೂಪಾಯಿ ದುಡಿದಿದ್ದೀನಿ, GDP ಜಾಸ್ತಿ ಆಗಿದೆ ಅಂದ್ರೆ ಇಟ್ ಈಸ್ ನಾಟ್ ಇನ್ಕ್ಲೂಸಿವ್ ಗ್ರೋತ್. ಅದರಿಂದ ಇವಾಗ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲೂ ಎಲ್ಲಾನು ಟಾರ್ಗೆಟ್ ಮಾಡೋದು ಇನ್ಕ್ಲೂಸಿವ್ ಗ್ರೋತ್ ಇರಬೇಕು ಅಂತ. ಈ ಬಡ್ಜೆಟ್ ಅಲ್ಲಿ ಅದ ಒಂದು ವಿಷಯದಲ್ಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇನ್ನು ಟ್ಯಾಕ್ಸ್ ಪೇಯರ್ಸ್ ಯಾವಾಗ್ಲೂ ಬಜೆಟ್ ಅಂದ ತಕ್ಷಣ ನಮ್ಗೇನಾದ್ರೂ ಅನುಕೂಲ ಮಾಡಿಕೊಡುತ್ತಾ, ಸಿಹಿ ಸುದ್ದಿ ಕೊಡುತ್ತಾ ಸರ್ಕಾರ ಅಂತ, ಅದ್ರ ಬಗ್ಗೆ ಮಾತೇ ಇಲ್ಲ ಈ ಬಜೆಟ್ ಅಲ್ಲಿ.
ಹೌದು, ಅವ್ರು ಯಾವ ಟ್ಯಾಕ್ಸ್ ಪ್ರಪೋಸಲ್ಸ್ ಬಗ್ಗೆನೂ ಮಾತಾಡಿಲ್ಲ. ಅದು ಸ್ಟೆಬಿಲಿಟಿ ಇಟ್ಟಿದ್ದಾರೆ. ಅದನ್ನ ಇವರು ಒಂದು ರೀತಿಯಿಂದ ನೋಡಿದ್ರೆ ಸ್ಟೇಬಲ್ ಬಡ್ಜೆಟ್, ವರ್ಷ ಚೇಂಜ್ ಮಾಡೋದಿಲ್ಲ ಅಂತ. ಇನ್ನೊಂದು ರೀತಿಯಿಂದ ನೋಡಿದ್ರೆ ಈ ಬಡವರಿಗೆ ಸ್ವಲ್ಪ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರಲಿ, ಮಿನಿಮಮ್ ಥ್ರೆಶೋಲ್ಡ್ ಲಿಮಿಟ್ ಇರಲಿ, ಅದನ್ನ ಸ್ವಲ್ಪ ಚೇಂಜ್ ಮಾಡಿದ್ರೆ ಅದೇನು ಸರ್ಕಾರಕ್ಕೆ ತೊಂದರೆ ಆಗ್ತಾ ಇರ್ಲಿಲ್ಲ. ಸರ್ಕಾರದ ಹತ್ರ ಈ ವರ್ಷ ತುಂಬಾ ದುಡ್ಡಿದೆ, ಸ್ವಲ್ಪ ರಿಲೀಫ್ ಕೊಡ್ಬೋದಾಗಿತ್ತು, ಆದ್ರೆ ಮಾಡಿಲ್ಲ ಅವರು. ಇನ್ ಕಾರ್ಯರೂಪಕ್ಕೆ ಬರುತ್ತಾ ಇದು? ಪ್ರಾಕ್ಟಿಕಲಿ ಸಾಧ್ಯನಾ ಅಂತ ಒಂದಿಷ್ಟು ಅನ್ನಿಸ್ಬಿಡ್ತು ಸರ್ ನೋಡಿದಾಗ. ಯಾಕಂದ್ರೆ ನದಿಗಳ ಜೋಡಣೆ ಯೋಜನೆ ಏನಿದೆ, ಸೊ ರಾಜ್ಯಗಳು ಕೂತ್ ಮಾತಾಡ್ಬೇಕಾಗತ್ತೆ ಅಂತ ಒಂದು ಮೆಸೇಜ್ ಅನ್ನು ಏನ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪ್ರಾಕ್ಟಿಕಲಿ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಇದೇ ನಾನು ಹೇಳಿದ್ದು ಫಸ್ಟೇ ನಿಮಗೆ, ಈ ತರದ್ದು ಇಟ್ಸ್ ಅ ವಿಶ್ ಲಿಸ್ಟ್. ಏನ್ ಮಾಡಬಹುದು ಒಂದು ಸರ್ಕಾರ ದೇಶಕ್ಕೆ ಇಂಪ್ರೂವ್ ಮಾಡ್ಲಿಕ್ಕೆ ಅನ್ನೋದು ತುಂಬಾ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಎಲ್ಲಾ ಸೆಕ್ಟರ್ಸ್ ಅಲ್ಲೂ ತುಂಬಾ ಕನ್ಸಲ್ಟೇಷನ್ ಮಾಡಿದ್ದಾರೆ, ಎಲ್ಲಾ ಇನ್ಪುಟ್ಸ್ ತಗೊಂಡಿದ್ದಾರೆ ಏನ್ ಮಾಡ್ಬೇಕು ಅಂತ. ಅದರಿಂದ ಒಂದು ಬ್ಲೂ ಪ್ರಿಂಟ್ ತರ ಪ್ರಿಪೇರ್ ಮಾಡಿದ್ದಾರೆ. ಆದ್ರೆ ನಮ್ ಸರ್ಕಾರದಲ್ಲೇ ಈ ತರ ಪ್ರಾಜೆಕ್ಟ್ಸ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆಯಾ? ಇದು ಅವ್ರು ಹೇಳಿರೋ ಟೈಮಲ್ಲಿ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ನಾವು ಹಳೆ ಎಕ್ಸ್ಪೀರಿಯನ್ಸ್ ಇಂದ ಹೋದ್ರೆ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಇವಾಗ ಸರ್ಕಾರದಲ್ಲಿ ಅಷ್ಟು ಕೇಪಬಿಲಿಟೀಸ್ ಇರೋದಿಲ್ಲ. ಮಾಡ್ತಾರೆ, ಒಂದು 5 ವರ್ಷ ಪ್ರಾಜೆಕ್ಟ್ ಅಂದ್ರೆ 10 ವರ್ಷ ಆಗುತ್ತೆ, 10 ವರ್ಷ ಪ್ರಾಜೆಕ್ಟ್ 20 ವರ್ಷ ಆಗುತ್ತೆ, ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಟೈಮ್ ಬೌಂಡ್ ಆಗಿ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಅಂತ. ಇನ್ನು ಈ ಗ್ರಾಮೀಣ ಭಾಗದಲ್ಲಿ ನಾವು ನೋಡೋದಾದ್ರೆ ಪೋಸ್ಟ್ ಆಫೀಸ್ಗಳಿಗೆ ಒಂದಿಷ್ಟು ಉತ್ತೇಜನಕಾರಿ ಯೋಜನೆಗಳನ್ನ ಕೊಟ್ಟಿರೋದು, ಅದು ಬೆಸ್ಟ್ ಅಂತ ಹೇಳ್ತೀರಾ ನೀವು? ಅದನ್ನ ಯಾವ ತರ ಚೆನ್ನಾಗಿದೆ, ಡಿಜಿಟೈಸ್ ಮಾಡಿ ಎಲ್ಲ ಕನೆಕ್ಟ್ ಮಾಡ್ತಾ ಇದ್ದಾರೆ. ಪೋಸ್ಟ್ ಆಫೀಸಸ್ಗೆ ಕೋರ್ ಬ್ಯಾಂಕಿಂಗ್ ತಗೊಂಡ್ ಬರ್ತಾ ಇದ್ದಾರೆ. ಇದರಲ್ಲೂ ಒಂದೇ ಒಂದು ಪ್ರಶ್ನೆ ಏನ್ ಬರುತ್ತಂದ್ರೆ, ಇವಾಗ ಆವರೇಜ್ ಏಜ್ ಆಫ್ ಪೋಸ್ಟಲ್ ಎಂಪ್ಲಾಯೀಸ್ ಈಸ್ ಹೈ. ಅವರು ಕಂಪ್ಯೂಟರ್ ಆಪರೇಷನ್ಸ್ ಮಾಡಿ ಕೋರ್ ಬ್ಯಾಂಕಿಂಗ್ ಅನ್ನ ಇಂಪ್ಲಿಮೆಂಟ್ ಮಾಡಿ ಆ ಪೋಸ್ಟ್ ಆಫೀಸ್ ಅಲ್ಲಿ ಯಾರು ಡೆಪಾಸಿಟ್ಸ್ ಇಟ್ಟಿದಾರೋ ಅವರಿಗೆ ಈ ಫೆಸಿಲಿಟೀಸ್ ಎಲ್ಲ ಕೊಡಬೇಕು ಅನ್ನೋ ಒಂದು ಉದ್ದೇಶ ಒಳ್ಳೇದೇ ಹೊತ್ತು. ತಿರ್ಗಾ ಅಗೇನ್ ಐ ಕಮ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಅಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಇರೋ ಅವ್ರಿಗೆ ಈ ವಿಷಯಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಕೆಪಾಸಿಟಿ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಅವರಿಗೆ ಎಲ್ಲಾ ಟ್ರೈನಿಂಗ್ ಕೊಡಬೇಕು, ಒಳ್ಳೆ ಎಲ್ಲ ನಾಲೆಡ್ಜ್ ವರ್ಕ್ಶಾಪ್ಸ್ ಕಳಿಸಬೇಕು, ಅವಾಗ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಟೈಮ್ ಆಗುತ್ತೆ, ತೊಂದರೆ ಇಲ್ಲ. ಅನೌನ್ಸ್ ಮಾಡಿರೋದು ಈ ತರ ನಮ್ಮ ಅಬ್ಜೆಕ್ಟಿವ್ ಇಟ್ಕೊಂಡು ಇಲ್ಲಿ ನಾವು ಹೋಗ್ಬೇಕು, ಇದು ನಮ್ ಗುರಿ ಅಂತ ಒಂದು ಇಟ್ಕೊಂಡಿದ್ರೆ ತಪ್ಪಿಲ್ಲ. ಆದ್ರೆ ಟೈಮ್ ಆಗುತ್ತೆ. ಇವಾಗ ನಾವು ಇಮಿಡಿಯೇಟ್ ರಿಸಲ್ಟ್ಸ್ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗೋದು. ಕರೆಕ್ಟ್ ಸರ್. ಈಗ ಡಿಜಿಟಲ್ ಇಂಡಿಯಾಗೆ ಇಷ್ಟೆಲ್ಲ ಒತ್ತು ಕೊಟ್ಟ ಮೇಲೆ ಸಹಜವಾಗಿ ದೊಡ್ಡ ದೊಡ್ಡ ಉದ್ಯಮಿಗಳು ಯಾರಿರ್ತಾರೆ, ಸೊ ಅವ್ರ ಆದ್ಯತೆ ವಲಯ ಇರುತ್ತೆ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದ್ರ ಬಗ್ಗೆ ತುಂಬಾ ಕುತೂಹಲ ಮತ್ತೆ ಇಂಟ್ರೆಸ್ಟ್ ಅವ್ರಿಗಿರುತ್ತೆ. ಈಗ ನಾವು ನಮ್ ಲೆವೆಲ್ಗೆ ಯೋಚನೆ ಮಾಡ್ತೀವಿ ಬಜೆಟ್ ಅಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂತ. ಸೊ ಅದೇ ತರ ಈ ಉಳ್ಳವರು ದೊಡ್ಡ ದೊಡ್ಡ ಉದ್ಯಮಿಗಳು ಅವ್ರ ಲೆವೆಲ್ಗೆ ಯೋಚನೆ ಮಾಡುವಾಗ ಇದೊಂದು ಪಾಯಿಂಟ್ ಬರುತ್ತಲ್ಲ ಸರ್? ಖಂಡಿತ. ಅದೇ ಇವಾಗ ಈ ಬಡ್ಜೆಟ್ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಬೆಳವಣಿಗೆ ಬರುತ್ತೆ. ಆ ಬೆಳವಣಿಗೆ ಯಾರಿಗೆ ಬರುತ್ತೆ, ಯಾರ್ಯಾರಿಗೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಬೆಳವಣಿಗೆ ಒಂದು ಬೆನಿಫಿಟ್ಸ್ ಅನ್ನೋದು ಪ್ರಶ್ನೆ ಬರೋದು. ಈ ಬರೀ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ತುಂಬಾ ಶ್ರೀಮಂತರಿಗೇನೆ ಇದು ಬೆನಿಫಿಟ್ ಆಗೋಗಿದ್ರೆ ವಿ ಆರ್ ನಾಟ್ ಅಚೀವಿಂಗ್ ದಿ ಅಬ್ಜೆಕ್ಟಿವ್ ಆಫ್ ಈಕ್ವಿಟಬಲ್ ಗ್ರೋತ್. ಅದೇ ಒಂದು ಪ್ರಶ್ನೆ ಬರೋದು. ನಮಗೆ ನಮ್ಮ ದೇಶದಲ್ಲಿ 9% ಗ್ರೋತ್ ಬಂತು, 8% ಗ್ರೋತ್ ಬಂತು, 10% ಗ್ರೋತ್ ಬಂತು ಅಂತ ನಮಗೆ ಸಂತೋಷ ಆಗ್ಬೋದು. ಆದ್ರೆ ಅದು ಯಾರಿಗೆ ಸೇರ್ತಾ ದುಡ್ಡು, ಎಲ್ಲೋ ಹೋಯ್ತು ಅನ್ನೋದು ಒಂದು ಪ್ರಶ್ನೆ. ಅದೇ ಒಂದು. ಕರೆಕ್ಟ್. ಫೈನ್, ಥ್ಯಾಂಕ್ ಯು ಸೋ ಮಚ್ ಮುರಳೀಧರ್ ಸರ್, ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಬಜೆಟ್ನ ಸಿಂಪ್ಲಿಫೈ ಮಾಡಿ ವಿಶ್ಲೇಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಕೇಂದ್ರ ಬಜೆಟ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. माननीय मंत्री महोदय श्रीमती निर्मला सीतारमण जी. I present the budget for the year 2022-23. ವೆಲ್ಕಮ್ ಬ್ಯಾಕ್. ಕೇಂದ್ರ ಬಜೆಟ್ ಬಗ್ಗೆ ರಾಜಕೀಯ ನಾಯಕರ ಅಭಿಪ್ರಾಯ ಏನು ನೋಡೋಣ. 2022 ಮತ್ತು 23ನೇ ಸಾಲಿನ ಕೇಂದ್ರ ಸರ್ಕಾರದ ಶ್ರೀ ನರೇಂದ್ರ ಮೋದಿಜಿಯವರ ಬಜೆಟ್ ಅರ್ಥವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದರ ಜೊತೆಯಲ್ಲಿ ಸಾಮಾಜಿಕ ಕಳಕಳಿ ಕಾಳಜಿ ಇರತಕ್ಕಂತ ಇದೊಂದು ಐತಿಹಾಸಿಕ ಬಜೆಟ್ ಅನ್ನ ಇವತ್ತು ಲೋಕಸಭೆಯಲ್ಲಿ ಮಂಡಿಸಿದ್ದಾರೆ. ಬಹಳ ಸಂತೋಷದ ಸಂಗತಿ ದಕ್ಷಿಣ ಭಾರತದ ಜನರಿಗೆ ಅಂದ್ರೆ, ಅನೇಕ ವರ್ಷಗಳಿಂದ ನೀರಿಗಾಗಿ ಹೋರಾಟ ಮಾಡತಕ್ಕಂತ ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ
ಇವತ್ತು ನದಿ ಜೋಡಣೆ ಅಂತಕ್ಕಂಥ ಯೋಜನೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಇದೊಂದು ಐತಿಹಾಸಿಕ ನಿರ್ಣಯ, ಇತಿಹಾಸದ ಪುಟಗಳಲ್ಲಿ ಉಳಿತಕ್ಕಂಥ ನಿರ್ಣಯ. 9 ಲಕ್ಷ ಹೆಕ್ಟರ್ ಭೂಮಿಗೆ ಅಂದ್ರೆ ಸುಮಾರು 25 ಲಕ್ಷ ಎಕರೆ ಭೂಮಿಗೆ ನೀರು ಹರಿಸ್ತಕ್ಕಂಥದ್ದು ಮತ್ತು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿತಕ್ಕಂಥದ್ದು, ಅದರ ಜೊತೆಯಲ್ಲಿ ನಮ್ಮ ರೈತರ ಬದುಕನ್ನ ಹಸನು ಮಾಡತಕ್ಕಂಥ ಇದೊಂದು ಐತಿಹಾಸಿಕ ನಿರ್ಣಯ. ಅದಕ್ಕಾಗಿ ನಾವು ಇವತ್ತು ಅತ್ಯಂತ ಸಂತಸದಿಂದ ಈ ಯೋಜನೆಯನ್ನು ಜಾರಿಗೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಮ್ಮತದಿಂದ ನರೇಂದ್ರ ಮೋದಿಜಿ ಅವರಿಗೆ ಕೃತಜ್ಞತೆಗಳು ಸಲ್ಲಿಸೋದ್ರ ಜೊತೆಯಲ್ಲಿ ಈ ಯೋಜನೆ ಆದಷ್ಟು ಬೇಗನೆ ಚಾಲನೆ ಮಾಡಲಿಕ್ಕೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನು ಮಾಡುತ್ತದಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ರಸ್ತೆ ಅಭಿವೃದ್ಧಿಗಾಗಿ ಈ ವರ್ಷ 25,000 ಕಿಲೋಮೀಟರ್ಗಳ ನ್ಯಾಷನಲ್ ಹೈವೇಗಳನ್ನು ಘೋಷಣೆ ಮಾಡೋದನ್ನ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡೋದ್ರ ಜೊತೆಗೆ ಮೂಲಭೂತ ಅಭಿವೃದ್ಧಿಗೆ 20,000 ಕೋಟಿ ರೂಪಾಯಿಗಳ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತೇವೆ ಅನ್ನುವಂಥದ್ದನ್ನು ನಾನು ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. 2,000 ಕಿಲೋಮೀಟರ್ಗಳ ವರ್ಲ್ಡ್ ಕ್ಲಾಸ್ ಜನಸಂದಣಿ ತೆಗೆಸಲಿಕ್ಕೆ ರೈಲ್ವೆಗಳು, ಬಡವರ ಸುಗಮ ಸಂಚಾರಕ್ಕಾಗಿ 400 ಹೊಸ ರೈಲುಗಳನ್ನು ಈ ವರ್ಷ ಪ್ರಾರಂಭ ಮಾಡಲಿಕ್ಕೆ ಘೋಷಣೆಯನ್ನು ಮಾಡಿದ್ದನ್ನು ಕೂಡ ನಾವು ಸ್ವಾಗತವನ್ನು ಮಾಡ್ತಾ, ವಿಶೇಷವಾಗಿ ರೈತರಿಗಾಗಿ ಕನಿಷ್ಠ ಬೆಂಬಲ ಬೆಲೆಗೆ 2.87 ಲಕ್ಷ ಕೋಟಿ ರೂಪಾಯಿಗಳನ್ನು ನಿಗದಿ ಮಾಡಿ ಬೆಲೆ ಬಿದ್ದಂಥ ಸಂದರ್ಭದಲ್ಲಿ ನಾವೇನು ಸಪೋರ್ಟಿಂಗ್ ಪ್ರೈಸ್ನಲ್ಲಿ ಖರೀದಿ ಮಾಡ್ತೇವೆ ಅದಕ್ಕೆ 2.87 ಲಕ್ಷ ಕೋಟಿ ರೂಪಾಯಿಗಳ ಒಂದು ಹಣವನ್ನು ಇಟ್ಟಿದ್ದನ್ನು ಕೂಡ ನಾವು ಸ್ವಾಗತ ಮಾಡ್ತೇವೆ. ಇದೊಂದು ಅಭೂತಪೂರ್ವವಾದಂಥ ಬಜೆಟ್. ಮುಂದಿನ 20-25 ವರ್ಷಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಏನು ಪ್ರಧಾನಿಗಳ ಆತ್ಮನಿರ್ಭರ ಒಂದು ಕನಸೈತಿ, ಆ ಆತ್ಮನಿರ್ಭರ ಭಾರತವನ್ನು ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ ಸಹಕಾರಿ ಆಗ್ತದೆ, ಪೂರಕ ಆಗ್ತದೆ ಅಂತ ನಾನು ಭಾವಿಸಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ, ಸೀತಾರಾಮನ್ರವರನ್ನ ಕೂಡ, ಶ್ರೀಮತಿ ಸೀತಾರಾಮನ್ರವರು ಕೂಡ ಈ ಒಂದು ಅದ್ಭುತವಾದಂಥ ಬಜೆಟ್ ಕೋವಿಡ್ ಅಂತ ಹಿನ್ನೆಲೆಯಲ್ಲಿ ನೀಡಿದ್ದಕ್ಕೆ ನಾನು ಅವರಿಗೆ ರಾಜ್ಯದ ಲೋಕೋಪಯೋಗಿ ಸಚಿವನಾಗಿ ಅಭಿನಂದಿಸಲಿಕ್ಕೆ ಇಚ್ಛೆಪಡ್ತೇನೆ. ರಸ್ತೆ ಅಭಿವೃದ್ಧಿಗಾಗಿ ಈ ವರ್ಷ 25,000 ಕಿಲೋಮೀಟರ್ಗಳ ಅದನ್ನ ಸಾಧ್ಯ ಮಾಡುವಂಥದ್ದೇ ನರೇಂದ್ರ ಮೋದಿ ಸರ್ಕಾರದ ಒಂದು ಶಕ್ತಿ. ಅದನ್ನ ಎಲ್ಲದೇ ಇವತ್ತು ಅಷ್ಟೇ ಮುಂದೆ ಅಷ್ಟೇ ನಾವು ಮಾಡ್ತೀವಿ. ಕ್ರಿಪ್ಟೋ ಕರೆನ್ಸಿಯನ್ನ ಇಲ್ಲೀಗಲ್ ಅಂತ ಕೇಂದ್ರ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ. ಭಾರತದಲ್ಲಿ ರಿಸರ್ವ್ ಬ್ಯಾಂಕ್ನ ಮೂಲಕ ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ ಅಂತ ಹೇಳಿ ಡಿಜಿಟಲ್ ರುಪಿಯನ್ನು ನಾವು ಜಾರಿಗೆ ತರ್ತೀವಿ ಅನ್ನುವಂಥ ಮೊದಲ ಘೋಷಣೆಯನ್ನು ಮಾಡಿದ್ದಾರೆ. ಇದು ಭಾರತದ ಡಿಜಿಟಲ್ ಕರೆನ್ಸಿ, ಭಾರತದ ಬ್ಲಾಕ್ ಚೈನ್ ಆಧಾರಿತ ಕರೆನ್ಸಿ. ಯಾರ್ಯಾರು ಈ ಕ್ರಿಪ್ಟೋ ಕರೆನ್ಸಿಯ ಮಾರ್ಕೆಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸಕ್ತಿ ಇದ್ದಾರೆ ಅವ್ರು ಪಾರ್ಟಿಸಿಪೇಟ್ ಮಾಡ್ಬೋದು, ಬಟ್ 30% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನದಿ ಜೋಡಣೆ ವಿಚಾರ ಏನೋ ಹೇಳ್ಬಿಟ್ರು, 5 ನದಿಗಳನ್ನ ಜೋಡಣೆ ಮಾಡ್ತೀವಿ ಅಂತ. ಆದ್ರೆ ರಾಜ್ಯಗಳ ಜವಾಬ್ದಾರಿ ಎರಡೂ ಏನಂದ್ರೆ ಕುತ್ಕೊಂಡು ಮಾತನಾಡುವಂಥದ್ದು ಅಂತ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ಯಾವುದೇ ಈ ರೀತಿಯ ದೊಡ್ಡ ಯೋಜನೆಗಳಿದ್ದಾಗ ಎಲ್ಲ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಒಟ್ಟಿಗೆ ಕೂತು ಸಮನ್ವಯದಿಂದ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ಹೇಗೆ GST ಅಂತ ಯೋಜನೆಯನ್ನು ಬಹಳ ಯಶಸ್ವಿಯಾಗಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳನ್ನು ಜೊತೆಗೆ ತೆಗೆದುಕೊಂಡು ಇಂಪ್ಲಿಮೆಂಟ್ ಮಾಡಿದೆ, ಅದೇ ರೀತಿ ಬರುವಂಥ ದಿನಗಳಲ್ಲಿ ಈ ಯೋಜನೆ ಇರ್ಬೋದು, ಮತ್ತೊಂದು ಯೋಜನೆ ಇರ್ಬೋದು, ಸಮನ್ವಯತೆಯಿಂದ ಎಲ್ಲರೂ ಸಾಧ್ಯವೋ ಅದನ್ನು ಸಾಧ್ಯ ಮಾಡುವಂಥದ್ದೇ ನರೇಂದ್ರ ಮೋದಿ ಸರ್ಕಾರದ ಒಂದು ಶಕ್ತಿ. ಅದನ್ನು ಯಾವ್ದಕ್ಕೆ ಏನೇನು ಎಷ್ಟೆಷ್ಟು ಪರ್ಸೆಂಟೇಜ್ ಸ್ಲ್ಯಾಬ್ಗಳು ಯಾವುದನ್ನ ಅದಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನ ಅದನ್ನ ಸಂಪೂರ್ಣ ಮಾಹಿತಿ ಕೊಟ್ಟಿಲ್ಲ. ನಾವು ಅಲ್ಲೇ ಅಪೋಸಿಷನ್ ಅಲ್ಲಿ ಕೆಲವರು ಕ್ರಿಪ್ಟೋ ಕರೆನ್ಸಿ ಏನು ಅಂತ ಅಲ್ಲೇ ಕೇಳಿದ್ರು. ಆದರೆ ಸಂಪೂರ್ಣವಾಗಿ ಮಾಹಿತಿನ ಎಲಾಬ್ರೇಟ್ ಮಾಡಿ ಅವರು ಕ್ರಿಪ್ಟೋ ಕರೆನ್ಸಿಗೆ ಎಷ್ಟು ಪರ್ಸೆಂಟೇಜು, ಡಿಜಿಟಲ್ ಕರೆನ್ಸಿ ಅಂದರೆ ಯಾವ್ದಾವುದನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀರಾ, ಯಾವುದ್ರ ಬಗ್ಗೆನೂ ಚರ್ಚೆ ಮಾಡಲಿಲ್ಲ. ದೇ ಜಸ್ಟ್ ಜನರಲೈಸ್ಡ್ ಇಟ್. ಜನರಲ್ ಆಗಿ ಏನಂದ್ರು, ಡಿಜಿಟಲ್ ಕರೆನ್ಸಿ ಮೇಲೆ 30% ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ, ಟ್ಯಾಕ್ಸೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ನು ಅದನ್ನು ಎಲಾಬ್ರೇಟ್ ಮಾಡಿದಾಗ ನಮ್ಗೆ ಗೊತ್ತಿಲ್ಲ, ನಾವು ನೋಡಬೇಕಾಗತ್ತೆ. ಇವಾಗ ಅನೆಕ್ಸ್ಟರ್ಸು ಇವೆಲ್ಲ ಫೈನಾನ್ಸ್ ಅನೆಕ್ಸ್ಟರ್ಸ್ ಎಲ್ಲ ನೋಡಬೇಕಾಗತ್ತೆ. ತೆಗೆದು ನೋಡಿದ ಮೇಲೆ ನಮಗೆ ಸಂಪೂರ್ಣವಾಗಿ ಯಾವ್ದಾವ್ದು ಇನ್ಕ್ಲೂಡ್ ಮಾಡಿದ್ದಾರೆ, ಯಾವ್ದಾವ್ದು ಎಕ್ಸಿಟ್ ಮಾಡಿದ್ದಾರೆ ಅಂತ ಮಾತ್ರ ಗೊತ್ತಾಗುತ್ತೆ. ಸೊ ಇವತ್ತು ಅದು ಸಿಗುತ್ತೆ. ಆ ಬುಕ್ ಸಿಕ್ಕಿದ ನಂತರ ಫೈನಾನ್ಸ್ ಇದನ್ನ ನೋಡಿ ಓದಿದ ಮೇಲೆ ಗೊತ್ತಾಗುತ್ತೆ ಏನೇನಾಗುತ್ತೆ. ಯಾವ್ದು ಬಜೆಟ್ ಅನ್ನೋದಕ್ಕಿಂತ ಇದೊಂದು ರಿಪೋರ್ಟನ್ನು ಜನರ ಮುಂದೆ ಇಟ್ಟಾಗಿದೆ. BJP ಸಾಧನೆಗಳನ್ನು ಪ್ರಧಾನಮಂತ್ರಿಗಳು ಪಬ್ಲಿಕ್ ಭಾಷಣದಲ್ಲಿ BJP ಅವರೇನು ಹೇಳ್ತಾರೆ ಅದನ್ನು ಜನರ ಮುಂದೆ ವರದಿ ಒಪ್ಸಾಗಿದೆ. ಸಂಸತ್ ಸದಸ್ಯರನ್ನ ಕುಣಿಸ್ಕೊಂಡು
ನಾವು ಇದು ಬಜೆಟ್ ಅಂತೇಳಿ ಮಂಡನೆ ಮಾಡಿದಾಗಿದೆ. ಭರವಸೆ ಮೂಡ್ತಕ್ಕಂಥ ಬಜೆಟ್ ಇದಾಗಿಲ್ಲ. ಒಟ್ಟಾರೆಯಾಗಿ ಈ ಬಜೆಟ್ನಲ್ಲಿ ಉಪ್ಪು ಇಲ್ಲ, ಹುಳಿನೂ ಇಲ್ಲ, ಖಾರನೂ ಇಲ್ಲ. ಕಾರಣ ಏನು ಅಂತ ಅಂದರೆ ನರೇಂದ್ರ ಮೋದಿಯವರು ಯಾರನ್ನೂ ಏನು ತಿನ್ನಬೇಡಿ ಅಂದ್ಬಿಟ್ಟಿದ್ದೀರಲ್ಲ, ಅದಕ್ಕೆ ಯಾರನ್ನೂ ತಿನ್ಸೋಕ್ಕೂ ಸಾರ್ವಜನಿಕರಿಗೂ ಕೂಡ ಅದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಂಥ ಬಜೆಟ್ಟು ಕಳೆದ 3 ವರ್ಷಗಳಿಂದ ಏನು ಕೋವಿಡ್ ಪರಿಸ್ಥಿತಿನಲ್ಲಿ ಜನ ನೊಂದಿದ್ರು, ಬೆಲೆ ಏರಿಕೆ ತತ್ತರಿಸಿದ್ರು. ಆದರೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ತೆರಿಗೆ ಕಡಿಮೆ ಮಾಡ್ತಕ್ಕಂಥದ್ರ ಬಗ್ಗೆ ಮಾತನಾಡಲಿಲ್ಲ. ಸೊ ಇದು ಬಜೆಟ್ನಲ್ಲಿ ಏನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರ ಎಲ್ಲರನ್ನೂ ಕೂಡ ತೆರಿಗೆ ವಸೂಲು ಮಾಡೋದ್ರಲ್ಲಿ ನಾವು ಬ್ಯುಸಿ ಇದ್ದೀವಿ, ನೀವು ಡಿಸ್ಟರ್ಬ್ ಮಾಡಬೇಡಿ ನಮ್ಮನ್ನ ಯಾರನ್ನೂ, ನಾವು ತೆರಿಗೆ ಮಾಡಿಕೊಡ್ತೀವಿ ಅಂತ ಹೇಳಿ. ರಾಜ್ಯಗಳಿಗೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಸಾಲದ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಬಡವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಆದರೆ ಮನೆ ಕಟ್ಟುವಂಥ ಪದಾರ್ಥಗಳ ಬೆಲೆ ಎಷ್ಟು ಮಟ್ಟಿಗೆ ಏರಿಕೆ ಆಗಿದೆ. ಬಜೆಟಲ್ಲಿ ಏನಾದರೂ ಕರೋನಾ ಸೋಂಕಿತರಿಗೆ ಅಥವಾ ಕರೋನಾದಲ್ಲಿ ಸತ್ತಂಥವ್ರಿಗೆ ಪರಿಹಾರ ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಅದೆಲ್ಲ ಸಂಪೂರ್ಣವಾಗಿ ಸುಳ್ಳಾಗಿದೆ. ಜನಸ್ನೇಹಿ ಬಜೆಟ್ ಅಂತೂ ಅಲ್ಲವೇ ಅಲ್ಲ. ಇದು ಬಡವರು ಮತ್ತು ಮಧ್ಯಮವರ್ಗದವ್ರ ಪರ 100% ಭಾಗ ಇಲ್ಲ. ಯಥಾಸ್ಥಿತಿ ಟ್ಯಾಕ್ಸಸ್ಸು ಹಾಗೆ ಮುಂದುವರೆದಿದೆ. ಅನುಕೂಲವಾಗಿರ್ತಕ್ಕಂಥವ್ರಿಗೆ, ದೊಡ್ಡ ದೊಡ್ಡ ಸಾಹುಕಾರರಿಗೆ ಇವತ್ತು ಅವರು ಟ್ಯಾಕ್ಸು ಈ ಬಜೆಟಲ್ಲೂ ಕಡಿಮೆ ಮಾಡಿದ್ದಾರೆ. ಇವರು ಬಡವರ ಪರ ಇಲ್ಲ, ಮಧ್ಯಮ ವರ್ಗದವ್ರ ಪರ ಇಲ್ಲ, ಶ್ರೀಮಂತರ ಪರ ಇದ್ದಾರೆ ಅನ್ನೋದು ಈ ಬಜೆಟಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರೈತರಿಗೂ ಅಥವಾ ಕಾರ್ಮಿಕರಿಗೆ ಅಥವಾ ಬಡವರಿಗೆ ಯಾವ ಕಾರ್ಯಕ್ರಮಗಳು ಇವರು ಹೊಸದಾಗಿ ಯಾವುದೂ ಕೂಡ ಕೊಟ್ಟಿಲ್ಲ. ಆದರೆ ಇವತ್ತೇನಾಗಿದೆ, ಸಾಹುಕಾರರಿಗೆ ಅನುಕೂಲ ಮಾಡ್ತಾಯಿದ್ದಾರೆ, ಮಧ್ಯಮದವರು ಬಡವರಿಗೆ ತುಳಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅಂದರೆ ಬಡವರು ಇನ್ನೂ ಬಡವರಾಗ್ತಾ ಇದ್ದಾರೆ, ಸಾಹುಕಾರರು ನಮ್ಮ ದೇಶದಲ್ಲಿ ಇನ್ನೂ ಸಾಹುಕಾರರಾಗ್ತಾ ಇದ್ದಾರೆ. ಇಷ್ಟೇ ಈ ಬಜೆಟ್ನ ತಿರುಳು. ಸರ್ವಾಧಿಕಾರಿ ಧೋರಣೆ ತೋರಿಸ್ತಾ ಇದೆ. ಕೇಂದ್ರದವರು ನಮ್ಮದೇ ನಡೀಬೇಕು, ರಾಜ್ಯ ಸರ್ಕಾರದವ್ರಿಗೆ ಏನು ಅಧಿಕಾರಿಗಳಿತ್ತೋ ಅದನ್ನೆಲ್ಲ ಒಂದೊಂದೇ ಕಡಿಮೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಈ ಬಜೆಟಲ್ಲಿ ಏನಾದರೂ ಕರೋನಾ ಸೋಂಕಿತರಿಗೆ ಅಥವಾ ಕರೋನಾದಲ್ಲಿ ಸತ್ತಂಥವ್ರಿಗೆ ಪರಿಹಾರ ಕೊಡುತ್ತೆ ಅಂತ ನಿರೀಕ್ಷೆ ಮಾಡಿದ್ವಿ. ಅದೆಲ್ಲ ಸಂಪೂರ್ಣವಾಗಿ. ಇದು ವಿವಿಧ ರಾಜಕೀಯ ಪಕ್ಷಗಳ ನಾಯಕರ ಒಪಿನಿಯನ್. ಬಿಜೆಪಿಯವರು ಅತ್ಯುತ್ತಮವಾದಂಥ ಬಜೆಟ್ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬೇರೆ ಪಕ್ಷದವರು ಅಂದರೆ ಪ್ರತಿಪಕ್ಷದವರೆಲ್ಲ ಈಗ ಇದರಲ್ಲಿ ಇನ್ನೂ ಬಡ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಒಂದಿಷ್ಟು ಯೋಜನೆಗಳನ್ನು ಕೊಡ್ಬೋದಾಗಿತ್ತು. ಇದು ಟ್ಯಾಕ್ಸ್ ನಾವು ತಗೊಳ್ತೀವಿ, ಆದರೆ ನಿಮಗೇನು ಇದರಿಂದ ಲಾಭ ನಾವು ವಾಪಸ್ ಕೊಡೋದಿಲ್ಲ ಅನ್ನೋ ರೀತಿಯಲ್ಲಿ ಇದೆ ಅಂತ ಕಾಂಗ್ರೆಸ್ ನಾಯಕರೆಲ್ಲ ಹೇಳ್ತಾ ಇದ್ರು. ಇನ್ನು JDSನ ನಾಯಕರ ಒಪಿನಿಯನ್ ಅಂದರೆ ಸ್ಪಷ್ಟತೆ ಇಲ್ಲ. ಈಗ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಹೇಳಿದ್ದಾರೆ. RBI ಮುಖಾಂತರ ನಾವು ಡಿಜಿಟಲ್ ರೂಪಾಯಿ ಅಂತ ಇಂಟ್ರೊಡ್ಯೂಸ್ ಮಾಡ್ತೀವಿ, ಅದನ್ನು ಯೂಸ್ ಮಾಡೋರು, ಅದ್ರ ಮೇಲೆ ಹೂಡಿಕೆ ಮಾಡೋರು 30% ತೆರಿಗೆಯನ್ನು ಕೊಡಬೇಕು ಅಂತ. ಆದರೆ ಅದಕ್ಕೊಂದು ಸ್ಪಷ್ಟತೆ ಇಲ್ಲ. ಅದು ಏನು, ಯಾವ ಥರ RBIನವರೇ ಅದರಲ್ಲಿ ಈಗ ಮೈನಿಂಗ್ ಮಾಡ್ತಾರಾ ಈ ಕ್ರಿಪ್ಟೋದಲ್ಲಿ, ಅಥವಾ ಇವರೇ ಬೇರೆ ಥರದ್ದು ಏನಾದರೂ ಇಂಟ್ರೊಡ್ಯೂಸ್ ಮಾಡ್ತಾರಾ ರೂಪಾಯಿನ, ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಒಂದು ಸ್ಪಷ್ಟತೆ ಇಲ್ಲದ ಬಜೆಟ್ ಇದು. ಬಡ ಹಾಗೇನೆ ಮಧ್ಯಮ ವರ್ಗದವರಿಗೆ ಇದರಿಂದ ಏನು ಲಾಭ ಇಲ್ಲ. ಇನ್ನೊಂದಿಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನು, ಜನಪ್ರಿಯ ಯೋಜನೆಗಳನ್ನು, ಜನರಿಗೆ ಹತ್ತಿರವಾಗುವಂಥ ಯೋಜನೆಗಳನ್ನು ಘೋಷಣೆ ಮಾಡಬಹುದಾಗಿತ್ತು ಅನ್ನೋ ಒಪಿನಿಯನ್ ವ್ಯಕ್ತವಾಗ್ತಾ ಇದೆ. ಇನ್ನು ವಿಶ್ಲೇಷಕರು ಹೇಳೋ ಪ್ರಕಾರ ಇದು ಸದ್ಯಕ್ಕೆ ಅಂದರೆ ತತ್ಕ್ಷಣಕ್ಕೆ ಸಿಗದೇ ಇರಬಹುದು ಇದರ ಲಾಭಗಳು, ಆದರೆ ದೂರದೃಷ್ಟಿಯಿಂದ ಇಟ್ಕೊಂಡು ಸೊ ಈ ಬಜೆಟ್ ಮಂಡನೆಯಾಗಿದೆ. ಇದರಿಂದ ದೇಶದ ಇಮೇಜ್ ಇನ್ನಷ್ಟು ಹೆಚ್ಚಾಗುತ್ತೆ, ದೇಶಕ್ಕೆ ಇದರಿಂದ ಸಹಕಾರ ಆಗುತ್ತೆ ಅಂತ ಹೇಳ್ಬಿಟ್ಟು ವಿಶ್ಲೇಷಣೆಗಳು ಕೂಡ ನಡೀತಾ ಇದೆ. ಕೇಂದ್ರ ಬಜೆಟ್ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. माननीय मंत्री महोदय श्रीमती निर्मला सीतारमण जी। I present the budget for the year 2022-23.